Hay you. ನೀವು ಊಟ ಮಾಡಿ ಬಂದ್ರಾ? ಪುಷ್ಪ ಹೇಳ್ತೀರಾ? ಕೊಡ್ರಿ ಕೈಯಾಗ ಇವತ್ತು ಬರ್ತೀವಿ ಅಂದ್ರೆ ನಿನ್ನೆ ಎಲ್ಲಿ ಹೋಗಿದ್ದೀವಿ. ಸಿಗಿಲ್ಲ ಯಾರ ಕಡೆ ಕೇಬಲ್ ನನ್ನ ಕಡೆ ಪವರ್ ಬ್ಯಾಂಕ್ ಇದೆ ಅಲ್ಲ ನನ್ನ ಹತ್ರ ಪವರ್ ಬ್ಯಾಂಕ್ ಮೇಡಮ್ ಅವ್ರದ್ದು 200 ರೂಪಾಯಿ ಕೊಡೋದ ಕುಡಿಯಾಕ. ನಿಮ್ಮ ಕಡೆ ನಿಮ್ಮ ಮೈದನ್ನು ಯಾವ ಕಾರಣಕ್ಕೆ ಹಿಡ್ಕೊಂಡು ಹೊಡೆದಿದ್ದಿಲ್ಲ, ಕೆಲ್ಸಕ್ಕ ಹೋಗಿದ್ರು. ದುಡ್ಡು ಬೇಕಂದಂಗ ಅವ್ರದ್ದು ಲೆಕ್ಕ ಮಾಡಿದ್ಮೇಲೆ ದುಡ್ಡು ಕೊಡಂಗಿಲ್ಲ. ಕೆಲಸ ಕರ್ಕೊಂಡು ಹೋಗಿ ಏನು ಕೆಲಸ ಮಾಡ್ತಾರೆ? ತರಗಾರಿ ಕೆಲಸ ಎಲ್ಲ ಕೆಲಸ ಮಾಡ್ತಾನೆ. ತರಗಾರಿ ಕೆಲಸಕ್ಕೆ ಈಗ ಈ ಸಂಬಂಧಪಟ್ಟದ ಕೆಲಸಕ್ಕೆ ಹೋದಾಗ ಹಿಡ್ಕೊಂಡು ಹೊಡೆದಿದ್ದಾರೆ. ಇಲ್ಲ ಸರ್, ದುಡ್ಡು ಕೇಳಕ್ ಹೋದ್ರ ಬೈಯೋದು ಹೊಡೆಯೋದು 100 ರೂಪಾಯಿ 200 ರೂಪಾಯಿ ಕೊಟ್ಟು ಕಳ್ಸಿದ್ರು. ಮತ್ತೆ ಗಂಡ ಏನ್ ಕರ್ಕೊಂಡು ಹೋಗ್ರಪ್ಪ ಕೆಲ್ಸಕ್ಕೆ ಬಿಟ್ಟು ಒಬ್ಬರು ಬಿಟ್ಟು ಏನ್ ತಮ್ಮ ಕಡೆ ಗಂಡನ ಕಡೆಗೆ ಮಾಡ್ಬಾಡ್ರಿ ಅಂತ ನಾವ್ ಹೇಳಿದ್ವಿ ಸರ್. ಹೇಳಿದಕ್ಕ ಇಲ್ಲ ನಾನು ಅವನೊಬ್ಬನೇ ಕರ್ಕೊಂಡು ಹೋಗ್ತೇನೆ, ನನಗೆ ದುಡ್ಡು ಬೇಕು, ಅವ್ನ ಸಾಲ ಆಗೈತೆ ದುಡ್ಡು ಕೊಡ್ರಿ ಅಂತ. ಸಾಲ ಆದ್ರೆ ಏನಾತಪ್ಪ, ನಾವು ಕುಂತ್ಕೊಂಡು ಲೆಕ್ಕ ಮಾಡಿದ್ರ ಸಾಲದ್ದು ನಾನು ಕಟ್ತೇನೆ ಅಂತ ನಮ್ಮ ತಮ್ಮ ಹೇಳಿದ್ರು. ಅವನಿಗೆ ಬರ್ತೀವಿ ಬೈದ್ರೆ ಏನಾತಪ್ಪ, ದೊಡ್ಡವ್ರನ್ನ ಮಾತಾಡ್ತಾರೆ ಅನ್ಸ್ಕೋಬೇಕು ಬರ್ರಿ ಅಂತ. ಅಂದಕ್ಕೆ ಕಳ್ತಾನ ಇದ್ರ ಬದ್ರ ಕರ್ಕೊಂಡು ಹೋಗ್ತಾರೆ, ಕಳ್ತಾನದಿಂದ ಕರ್ಕೊಂಡು ಹೋಗ್ತಾರೆ. ಅವತ್ತು ಒಂಟಾರ ಗಂಡಯ್ಯ ಅಂತಿ ಇದ್ರ ಬದ್ರ ಕರ್ಕೊಂಡು ಹೋಗಿ ಬರ್ರಿ ಅಂತ ನಮ್ಮ ತಮ್ಮ ಫೋನ್ ಮಾಡಿದ್ರ, ದುಡ್ಡು ಕಟ್ಟು ನನ್ನ ಹೆಂಡತಿ ಹತ್ರ ಹಂಗಂತ ಕಳ್ಸಿಕೊಡ್ತೇನೆ ನಾವು. ದುಡ್ಡು ಕಟ್ಟಲ್ಲ, ನಾನು ಕರ್ಕೊಂಬ ಸಾಲ ಇಟ್ಟಂದ ನಾನು ಈಗಲೇ ಕಟ್ತೇನೆ, ಇಲ್ಲ ಅಂತ ನಾನು ಕಟ್ಟಲ್ಲ. ಅದಕ್ಕೆ ಇಬ್ಬರು ಗಂಡ ಹೆಂಡತಿ ಕರ್ಕೊಂಡೋಗಿ ಅಂದ್ಬಿಟ್ಟು ಇವಾಗ ಅವನು ಚೆನ್ನಾಗಿ ಕುಡಿಸಿ ಬೀಡಿಸ್ಕೊಂಡದನಕ ಆಕ್ಷನ್ ಮಾಡ್ತೀವಿ ಕರ್ಕೊಂಬಂದು ಮಾಡಿದ್ವಿ. ಇವಾಗ ಮೆಡಿಸಿನ್ ಕೊಟ್ಟ ಮೇಲೆ ಕೇಳ್ತೀರ ಇಲ್ಲ ನೀವು ಕೇಳೋ ಹೋದ್ರ ಮೇಲೆ ಮಿಡ್ಲಾಡ್ಯಾರ ಅದ್ರಗಿತ್ತಾರ 16 ಕೊಟ್ಟವಾಗ ಇಂಥ ಕೇಸ್ ಅಂದ್ರ ಅವ್ರ ಇಲ್ಲಿ ನಡೆಯೋದಕ್ಕಲ್ಲ, ನಮಗೆ ನ್ಯಾಯ ಸಿಗ್ಲಿಕ್ಕಲ್ಲ ಅವ್ರು ಅನ್ನೋದು. 16 ಕೊಟ್ಟವಾಗ ಮಿಡ್ಲಾಳೆ ಗೊತ್ತಿ ಹಿಡ್ಕೊಂಡು ಬಾಂಟ್ ನಮ್ಗೆ 4 ತಿಂಗಳ ಗೊತ್ತು ಹಿಡ್ದೋಗೈತಿ. ಬಾಂಟಿನ ಮನೆ ನುಗ್ಗಿ ಗಂಟು ಮಾಡಿ ಹೊಡೆದ. ಯಾರು ತಿಮ್ಮಣ್ಣ ಅಂತಿ ಅಧ್ಯಕ್ಷ ಮಾಜಿ ಅಧ್ಯಕ್ಷರು ಪಂಚಾಯತ್ ಅಂತದ್ರಾಗ ಹೊಡೆದ್ರು. ಒಂದು ನಿಮಿಷ, ತಿಮ್ಮಣ್ಣ ಮಾಜಿ ಅಧ್ಯಕ್ಷರು ನಿಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಕಾರಣ ಏನು? ಗುಳಿಗೆ ಕೇಳಕ್ ಮಾತ್ರ ಕೇಳಕ್ ಹೋದ್ಮೇಲೆ ಮನೆ ನುಗ್ಗಿ ನೀನಂತ ಕೇಳಿದೆ, ಗಂಡ ನೋಡಕ್ ಬಂದೇನೋ ಮೈದನ್ ನೋಡಕ್ ಬಂದೆ ಅಂತ ನೋಡಿ ಮನೆ ನುಗ್ಗಿ ಹೊಡೆದ್ರು. ಮಾತ್ರೆ ಕೇಳಕ್ ಎಲ್ಲಿ ಮಾತ್ರೆ ಕೇಳಕ್ ಹೋಗಿದ್ದು? ಮನೆ ಹತ್ರ. ಯಾರ ಮನೆ ಹತ್ರ? ಅವ್ರ ಮನೆ ಹತ್ರ. ಯಾರ ಮನೆ?
ಅದೇ ಅಧ್ಯಕ್ಷ ಅಧ್ಯಕ್ಷರ ಮನೆಗೆ. ಅವ್ರ ಮನೆ ಮಾತ್ರೆ ಏನು ಮಾತ್ರೆ ಅದು? ಪಿಡಿಸ್ಕೊಂಡೈತೆ ಹಾಸ್ಪಿಟಲಲ್ಲಿ ಮಾತ್ರೆ ಸಿಗುತ್ತೆ ಇಲ್ಲ? ಅಂತ ಕರ್ಕೊಂಡು ಹೋಗಿಲ್ಲ. ಅಲ್ಲ ಮತ್ತೆ ಒಂದು ನಿಮಿಷ ತಡಿ. ನೀನು ಏನು ಹೇಳಿದೆ ಇವಾಗ? ಮಾತ್ರೆ ಕೇಳಕ್ಕೆ ಅಧ್ಯಕ್ಷರ ಮನೆ ಹೋದೆ ಅಂತ ಹೇಳಿದೆ. ಏಂತಿ ಮರ್ಪಟ್ಟಿರೋದು ನನಗೆ ಮದುವೆ ಅಲ್ಲ. ಏಂತಿ ಕೇಳಕ್ ಹೋದ್ಮೇಲೆ ಆಕೆನ ಬೈದು ಕಳ್ಸಿದ್ರು. ಹಿಂಗಾಗಿ ಬಯಸ್ಕೊಂಡ್ಬಂದೆ. ನನಗೆ ಇವಾಗ ನಾನು ಏನು ಕೇಳ್ತಿದ್ದೀನಿ, ಮಾತ್ರೆ ಕೇಳಕ್ಕೆ ಅಧ್ಯಕ್ಷರ ಮನೆಗೆ ಅಲ್ಲ, ಮಾತ್ರೆ ಅಧ್ಯಕ್ಷರು ಅವ್ರು ಕೊಡ್ತಾರ ಮಾತ್ರೆನ? ಅವರು ಆಸ್ಪತ್ರೆಗೆ ತೋರ್ಸಕ್ ಹೋಗಿದ್ರಲ್ಲ, ಅವ್ರು ತೋರ್ಸ್ಕೊಂಬಂದ್ರಲ್ಲ. ನಾವು ಹೋಗಿಲ್ಲ. ಪಿಡಿಸ್ಕೊಬೇಕಂತ ಹೋಗಿ ಕರ್ಕೊಂಡ್ ಹೋದ್ರಲ್ಲ, ನಾವು ಹೋಗಿಲ್ಲ. ಅವ್ನ ಹೆಂಗ್ ಕರ್ಕೊಂಡ್ ಹೋಗ್ಯಾರ ಅಂತ ನನ್ನ ಮನೆಗೆ ಬಿಡ್ಲಿ ಅಂತ ನಾವು ಹೋಗಿಲ್ಲ. ಕರ್ಕೊಂಡು ಹೋಗಿದ್ಕ ಬಿಡ್ಸ್ಕೊಂಡಂತ ಅವ್ರು ಮಾತ್ರೆ ಅವ್ರ ಬಳಿ ಇತ್ತಾ ಅಧ್ಯಕ್ಷರ ಬಳಿ? ಅವ್ರ ಆಸ್ಪತ್ರೆ ಎಲ್ಲ ತೋರ್ಸಿದ್ರು ಅವ್ರ. ಸರಿ ಅಮ್ಮ, ಕರೆಕ್ಟ್ ಕ್ಲಿಯರ್ ಆಯ್ತು. ಈಗ ಅಧ್ಯಕ್ಷರು ಅವ್ರನ್ನೆಲ್ಲ ಟ್ರೀಟ್ಮೆಂಟ್ ಮಾಡಿಸಿ ಕರ್ಕೊಂಡು ಬಂದು ಅವ್ರ ಹತ್ರನೇ ಇಟ್ಕೊಂಡಿದ್ರು ಅವ್ರನ್ನ. ಅಂದರೆ ಈ ಮಾತ್ರೆ ಎಲ್ಲ ಟ್ರೀಟ್ಮೆಂಟ್ದು ಮಾತ್ರೆ ಎಲ್ಲ ಅವ್ರ ಹತ್ರನೇ ಇತ್ತು. ಓಕೆ, ಅದನ್ನು ನೀವು ಕೇಳಕ್ಕೆ ಹೋದ್ರಿ, ಕ್ಲಿಯರ್ ಆಯಿತು. ಆಯ್ತಾ? ಅವ್ರು ಏನಾಗಬೇಕು ನಿಮಗೆ ಅಧ್ಯಕ್ಷರು? ಸಂಬಂಧನ ನಮ್ಗೆ ಸಂಬಂಧ ಇಲ್ಲ. ಅವ್ರು ಬೆಳ್ಳೆಲ್ಲ ಏನ್ ಪುರಸ್ತರು ಹೋಗಿ ಆಯ್ತಾ? ಮತ್ತೆ ಕೇಳಿದ್ಮೇಲೆ ಇಂತ ನೀವು ಮತ್ತೆ ಅಧ್ಯಕ್ಷರ ಹತ್ರ ಹೋದ್ರಾ? ನಾನು ಹೋಗಿಲ್ಲ. ನಮ್ ಬಾಂಟಿ ಇನ್ನೇನು ಮತ್ತೆ ಬೇರೆ ಯಾರು? ನಮ್ಮ ತಂಗಿ ಹೋದ್ಲಿ. ಏನ್ ಹೋಗಿದ್ಲ. ಏನ್ ಅದು ಗಂಡದ ಏನಾಯ್ತು ಏನ್ ಕೇಳ ಅಧಿಕಾರ ಐತೆ. ಹಿಂದೆ ಏನು ನಮ್ಮ ಯಜಮಾನ್ರಿಗೆ ಏನಾಯ್ತು ಏನು ಅಂತಂದೇಳಿ ವಿಚಾರಣೆ ಮಾಡಕ್ಕೆ ಆ ಅಮ್ಮ ಹೋಯ್ತು. ಇವತ್ತು ಕೇಳ್ತಾ ಕೇಳಿ ಬಂದ್ಲಾ, ಬಯಸ್ಕೊಂಡ್ ಬಂದ್ಲಾ, ಓದೋಕೈತೆ ಏನಾರ ಅವನಿಗೆ ಕೈಯಲ್ಲಿ ಕೊಡ್ಬೇಕು ಅಂತ ಇದೊಂದು ಮಾತು ಅಂದ್ಬಿಡ್ರಿ. ಮನೆಯಲ್ಲೇ ಏನು ಕಾರಣಕ್ಕೆ ಮನೆ ಯಾರ ಮೇಲೆ ನಿಮಗೆ ಹೊಡೆದಿದ್ದು ಮಾಡಿದ್ರ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅಂತ. ಈಗ ಹಲ್ಲೆ ಮಾಡಿದ್ದಕ್ಕೆ ಇಲ್ಲಿ ಕಂಪ್ಲೇಂಟು ಇಲ್ಲಿ ಏನಾದ್ರು ತಗೊಂಡ್ರ ಅವರು? 4 ತಿಂಗಳ ಓಡಾಡ್ತಾ ಇದ್ದಾರಂತೆ ಸರ್. 4 ತಿಂಗಳಿಂದ ಓಡಾಡ್ತಿದ್ರಿ. ನಿಮ್ಮ ಇಲ್ಲಿ ಹಲ್ಲೆ ನಿಮ್ಮ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು ಇಲ್ಲಿ ಕಂಪ್ಲೇಂಟ್ ಕೊಡಕ್ ಬಂದ್ರೆ ಇವ್ರು ತಗೊಳ್ತಿಲ್ಲ. ಒಂದು ನಿಮಿಷ ತಡಿ. ಇಲ್ಲಿ ತಗೊಂಡ್ಲಿಲ್ಲದ ಕಾರಣ ಏನು? ಇಲ್ಲಿ ತಗೊಳ್ಳಲ್ಲ ಅಂತ ಅಲ್ಲಮ್ಮ. ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು, ಮಾಜಿ ಅಧ್ಯಕ್ಷರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು. ಅವ್ರ ಅಧ್ಯಕ್ಷರಾಗಿರೋ ಕಾರಣದಿಂದ ಇವ್ರು ಕಂಪ್ಲೇಂಟ್ ತಗೊಳ್ತಿಲ್ಲ. ಇಲ್ಲಿ ಒಂದ್ ನಿಮಿಷ ಸಮಾಧಾನ. ಈಗ ಇಲ್ಲಿ ಕಂಪ್ಲೇಂಟ್ ತಗೊಳ್ಳಲ್ಲ ಅಂತ ನಿಮ್ಗೆ ಹೇಳಿದಾರೆ ಯಾರು? ಇವರ ಇಲ್ಲಿ ಯಾವ ಅಧಿಕಾರಿ ನಿಮ್ಗೆ ಹೇಳಿದ್ರು? ಇಲ್ಲಿ ಯಾವ ಪೊಲೀಸ್ನವ್ರು ತಗೊಳಲ್ಲ? ಬರ 4 ತಿಂಗಳಿಂದ ಸುತ್ತಾಡ್ಬೇಕಾ ಇಲ್ಲಿ ಒಂದು ಕಂಪ್ಲೇಂಟ್ಗೆ? ಈಗ ಅಧಿಕಾರಿಗಳು ಮಾತಾಡುವಂತೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ರಾಜ್ಯಘಟಕರು ಅವರು ಇದನ್ನ ನಮಗೆ ಕರೆದು ಇದನ್ನ ಎನ್ಕ್ವೈರಿ ಮಾಡಲಿಕ್ಕೆ ಸರ್, ಯಾರಿಗೋಸ್ಕರ ನೀವು ಡ್ಯೂಟಿ ಮಾಡ್ತಾ ಇದ್ದೀರಾ ಹೇಳಿ? ಹೆಂಗ್ಸು ಬೆಳಗಿಂದ ಸಾಯಂಕಾಲ ಗಂಟೆ ಅಯ್ಯಮ್ಮ ಹತ್ಕೊಂಡು ಬೆಳಗಿಂದ ಎಷ್ಟೊಂದು ಆಗಿದೆ ಸರ್. ರಾಜ್ಯದ ಜನ ನೋಡ್ತಿದ್ದಾರೆ. ಎಷ್ಟು ದಿನ ಬೇಕು ಅವರು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ? ದುಡ್ಡು ಕೊಡ್ಬೇಕಾಗ್ತದೆ. ಈಗ ಬಂದ ಕೂಡಲೇ 24 ಅವರಲ್ಲಿ ನೀವು ಮಾಡ್ಬೇಕಾದ್ರೆ ಅವ್ರು 4 ತಿಂಗಳು ಅಂತ ಹೇಳ್ತಾರಲ್ಲ ಮುಂದೆ ಏನು ಅಂತಂದ್ರೆ ಅವ್ರು ಯಾರೋ ಅಲ್ಲಲ್ಲ ಸರ್, ಯಾರೋ ಅಧ್ಯಕ್ಷರು ಅವ್ರಿಗೆ ಇಲ್ಲಿ ಪವರ್ ಯೂಸ್ ಮಾಡಿ ನೀವು ತಗೊಳ್ತಿಲ್ಲ. ಮುಂದೆ ಆಪಾದನೆ ಪೊಲೀಸ್ ಸ್ಟೇಷನ್ ಹತ್ರದಿಂದ
ಬಂದಾಗಿಂದನು ಅಲ್ಲೊಂದು ಇಲ್ಲೊಂದು ಅವರೊಂದು ಇವರೊಂದು ಹೇಳ್ತಾನೆ ಇದ್ದಾರೆ. ಕಂಪ್ಲೇಂಟ್ಸ್ ಅಂತ ಹೇಳಿದ್ರೆ ನಿಮ್ಗೆ ಕಂಪ್ಲೇಂಟ್ಸ್ ಬರ್ತಾ ಇದೆಯೋ ಇಲ್ವೋ, KRS ಪಕ್ಷಕ್ಕೆ ಇಷ್ಟೊಂದು ಕಂಪ್ಲೇಂಟ್ಸ್ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ವ್ಯವಸ್ಥೆ ಅದು ಅವ್ಯವಸ್ಥೆ ಆಗಿದೆ ಅನ್ನೋದು ನಮ್ಮ ಅನುಮಾನ ಆಗಿದೆ. ಅಲ್ಲ ಒಂದು ಹೆಂಗ್ಸು ಬೆಳಗಿಂದ ತೋರಿಸಿಲ್ಲ. ಕರೆಂಟ್ ಇಲ್ಲಮ್ಮ, ಈಗ ತಗೊಂಡು ಕೈಯಾಗ ಹಿಡ್ಕೊಂಡು ಈಗ ಅವ್ರ ಮಾಡ್ಕೊಡ್ತೀವಿ ಯಾವತ್ತೇ ಆಗ್ಲಿ ಈ ತರ ಬಂದ್ ಇಟ್ಕೊಳ್ಳೇನೆ ನೀವ್ ಏನ್ ಮಾಡ್ಬೇಕಾಗಿಲ್ಲ, ಕೊಟ್ಟಿಲ್ಲ ತಾನೆ, ಎಷ್ಟ್ ಬೇಕು ಹೋಗ್ಬೇಕಾಗಿತ್ತು, ನೀವು ತಗೊಂಡಿಲ್ಲ ಅಂತ ಹೇಳಿದ್ರೆ ಇಲ್ಲೇನೆ ಯಾಕೋ ಹಾಲ್ದಾಡ್ತಾ ಇದೀರಾ, ಇದನ್ನ ಬಿಟ್ಟರೆ ಬೇರೆ ಮುಂದೆ ಇಲ್ಲ. ಈಗ ಒಂದ್ಸತಿ ಅವ್ರು ಬಂದ್ರೆ ಎಷ್ಟೇ ಬಂದ್ರೆ ಯಾಕೆ ತಗೊಂಡಿಲ್ಲ ಅಂತ ಗೊತ್ತಾಗ್ತಿರ್ಲಿಲ್ಲ. ಸರಿ ಆಯ್ತು, ಈಗ ಆಗ್ತಿದೆ ವ್ಯವಸ್ಥೆ ಅಂತ ಗೊತ್ತಿದ್ದು ಜನರು ಇಲ್ಲೇ ಪ್ರಶ್ನೆ ಮಾಡ್ಕೊಂಡು ಇಲ್ಲೇ ಹಾಲ್ದಾಡೋಂಥದ್ದು ಏನಿದೆ ಅಂತ ನಮ್ಗೆ ಪ್ರಶ್ನೆ ಇದೆ. ಒಂದು ಬಂದಿರ್ತಕ್ಕಂಥ ಮಹಿಳೆಯರಿಗೆ ನೀವು ನ್ಯಾಯ ಒದಗಿಸೋದಂದ್ರೆ ಈಗ ನಾನು ಎಫ್ಐಆರ್ ತಗೊಳ್ಳೋಕ್ಕೆ 4 ತಿಂಗಳಿಂದ ಯಾಕೆ ನೀವು ಅದು ಗೊತ್ತಿಲ್ಲ, 4 ತಿಂಗಳು ಗೊತ್ತಿಲ್ಲ. ಈಗ ಹೇಳಿ ನನಗೆ ಕಂಪ್ಲೇಂಟ್ ತಗೊಂಡಿಲ್ಲ. ಕಡೆ ಮೇಲೆ 4 ತಿಂಗಳಿಂದ ನೀವು ಬರ್ತದೆ ಅಂತೀಯ. PS ನೋಡಿದ್ರೆ ಅವ್ರು ಬಂದಿಲ್ಲ ನಂತರ ಅಂತ ಹೇಳ್ತಾರೆ. ಮಾತಾಡ್ಬೇಡವಾ, ಮಾತಾಡ್ಬೇಡ. ನಾವ್ ಹೇಳ್ತಾರಲ್ಲ ಕೊಟ್ಟಿದ್ದಾರೆ. ಇವತ್ತು FIR ಮಾಡಿ ಬಂದರೆ ಒಬ್ಬ ಲಾಯರ್ ಇದ್ದಾರೆ, ಇವ್ರ ಜೊತೆಗೆ ಇನ್ನೊಬ್ಬ ಪತ್ರಕರ್ತ ಇದ್ದಾನೆ, ಅವರೆಲ್ಲ ಬಂದಿದ್ದಾರೆ. ಕಂಪ್ಲೇಂಟ್ ತಗೊಂಡಿದ್ದೀವಿ, FIR ಮಾಡಕ್ಕೆ ಕರೆಂಟ್ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಸರಿ, ಬೇರೆ ಏನಿಲ್ಲ. 4 ತಿಂಗಳಿಂದ ಯಾಕೆ ನಿಮಿಷ ಇರಮ್ಮ ಅಕ್ಕ, ತಡಿಯವ ಒಬ್ಬರು ಮಾತಾಡಿ. ಅವ್ರ ಸಮಸ್ಯೆ ಏನಂತ ಹೇಳಿ ನಿಮ್ಗೆ ಅರ್ಥ ಆಗಿದೆಯಲ್ಲ ಸರ್? 4 ತಿಂಗಳಿಂದ ಬಂದರೆ 4 ತಿಂಗಳಿಂದ ನಮ್ಮ ಸ್ಟೇಷನ್ಗೆ ಬರ್ತಿದ್ದಾರೆ. ಅವ್ರು ಹೇಳ್ತಿದ್ದಾರಲ್ಲ ಸರ್, ನಿಮ್ಮ ವಿಚಾರ ಯಾರು ಅಂತ ಹೇಳ್ತಾರೆ ಅವರು. ಸ್ವಲ್ಪ ತಿಳ್ಕೊಳ್ರಿ ವಿಚಾರನ. 4 ತಿಂಗಳ ಹಿಂದೆ ಬಂದಾಳಂತೆ, ಗಲಾಟೆ ಆಗಿದೆ ಅಂತ ಬಂದಾಳೆ, ಡಿಪೆಂಡ್ ಮಾಡಿದ್ದಾರೆ. ಇಲ್ಲಿ ಮಾಡಿ ಅವ್ರನ್ನ ಕರೆಸಿ ಅವ್ರನ್ನ ಬರಲಿಲ್ಲ ಅಂತ ಹೇಳ್ಬಿಟ್ಟು ಹಿಂದೆ ಕೊಟ್ಟಿದ್ದಾರೆ ಅವರಿಗೆ. ದುಡ್ಡು ತೀರ್ಮಾನ ಮಾಡ್ಕೊಂಡು ನೋಡ್ರಿ, ವಿಚಾರ ಮಾಡೋದು. ದುಡ್ಡು ಕೊಟ್ಟಿದ್ರಂತೆ ಅವರು, 20,000 ಏನೋ ಕೊಟ್ಟಿದ್ರಂತೆ ಕೂಲಿ. ಮನೆ ಹಾಕ್ಸ್ಕೊಡಕ್ಕೆ ದುಡ್ಡು ಕೊಡ್ತಾನೆ ಅಧ್ಯಕ್ಷ. ಈಗ ಅಲ್ಲಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಇವ್ರಲ್ಲ ಅಲ್ಲ, ಏನು ಮಾಡಿದ್ರೆ ದುಡ್ಡು ಕೊಟ್ಟಿಲ್ಲ. ಅಕ್ಕ ಒಂದ್ ನಿಮಿಷ, ಈಗ ನೀನು ಎಷ್ಟು ಮಾತಾಡಿದ್ರಷ್ಟು FIR ಮಾಡೋದು ಅದೇ ಅದ್ ನನಗೆ ಯಾವಾಗ್ಲೂ ಬರ್ತದೆ. ಮತ್ತೆ ಮಾಡ್ತಿದ್ದೀನಿ. ಜಾಸ್ತಿ ಒಂದು ನಿಮಿಷ. ಈಗ ಸರ್ ಇವತ್ತು ಎಷ್ಟೊತ್ತಾಗುತ್ತೆ FIR ಆಗಿ? ತೊಂದರೆ ಇಲ್ಲ, ನೀವು ಸುಳ್ಳು ಹೇಳ್ತಿಲ್ಲ. ನೀವು ಒಂದು ಕೆಲಸ ಮಾಡಿ ಸರ್, ನಿಮ್ಮ ನಂಬರ್ ನನಗೆ ಕೊಡಿ, ಇಲ್ಲ ಇವ್ರಿಗೆ ಯಾರಿಗ ಕೊಡಿ. ನೀವು FIR ಕಾಪಿ ಹಾಕಿದ್ಮೇಲೆ ಒಂದು ಕಾಪಿ ಹಾಕಿ. ಅಲ್ಲ ಮೇಡಮ್, ನಿಮ್ಮ ನಂಬರ್ ಸರ್
ಸರಿ ಸರ್, ಈಗ ವ್ಯವಸ್ಥೆನಲ್ಲಿ ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ದೀರಾ ನೀವು? ಅದೇ ಬರ್ಲಿ ಒಂದ್ 24 ಕವರ್ ಅಲ್ಲೇ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ಲ. FIR ಮಾಡಕ್ಕೆ ಕಂಪ್ಲೇಂಟ್ ಕೊಡಿದ್ರೆ ತಗೊಂಡಿದ್ದೀನಿ. ನೀವು ಅವ್ರಿಗೆ ನ್ಯಾಯ ಕೊಡ್ಸಕ್ಕೂ ಆಗಲ್ಲ ಸರ್. ಮಾಡ್ಕೊಡ್ಬೇಕಲ್ಲ, ಮಾಡಲಿಲ್ಲ ನಿಮ್ಗೆ FIR ಮಾಡ್ಕೊಡ್ತೀವಿ ಅಂತ 4 ತಿಂಗಳಾಗಿದೆ ಈಗಾಗಲೇ ಅವ್ರು ಕಂಪ್ಲೇಂಟ್ ಕೊಟ್ಟು. ಯಾರಿಗೆ ಅವರೇ ಹೇಳ್ತಿದ್ದಾರೆ ಸರ್, ಅಧಿಕಾರಿ ಹೇಳ್ತಿದ್ದಾರೆ, ದೂರದಾರರೇ ಹೇಳ್ತಿದ್ದಾರೆ ಇವತ್ತು. ಏನ್ ಸರ್? ದಾಖಲೆ ಹೆಮ್ಮನ ಹತ್ರ ಐತಲ್ಲ. ಸರ್ ಒಬ್ಬ ಜನತಾ ಮನೆ ಅಂದ್ರೆ ತಡೆ ಮೇಡಮ್ರೆ ಒಬ್ಬೊಬ್ರು ಮಾತಾಡಿ ಅಂತ ಹೇಳಿ. ಮೇಡಮ್ರೆ ಒಬ್ಬ ಜನತಾ ಮನೆ ಅಂದ್ರೆ ಗ್ರಾಂಟ್ ಮನೆ ಬರುತ್ತೆ, ಸಣ್ಣದ ಕಟ್ಟಿರ್ತಾರೆ. ಅದ್ರಲ್ಲೂ ಕೂಡ UPSC ಇದೆ ಇವಾಗ. ಕಂಪ್ಯೂಟರ್ ಕಾಲದಲ್ಲಿ ಕಂಪ್ಯೂಟರ್ ಇದೆ ಅದರಲ್ಲಿ. ಯಾವಾಗ ಸಣ್ಣ ಒಂದು ಗ್ರಾಂಟ್ ಮೇಲೆ ಒಬ್ರು UPSC ಕೊಟ್ಟಿರ್ತಾರೆ, ಕರೆಂಟ್ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ ಬರುತ್ತೆ ಅಂತ ದೊಡ್ಡ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು UPSC ಇಲ್ಲ ಅಂದ್ರೆ ಸರ್ UPSC ವರ್ಕ್ ಮಾಡ್ತಿಲ್ಲ ನೋಡಲಿ. ತಡ್ರಿ ಒಂದ್ ನಿಮಿಷ ತಡ್ರಿ ಸರ್. ಅವತ್ತು ನೀವು ಇದನ್ನ ಹೇಳಿದ್ರಿ, ಯಾಕೆ ಅವತ್ತು ಕರೆಂಟ್ ಹೋಗಿತ್ತು, ನಾವು ನಮ್ಗೆ ಫೇಲ್ ಆಗಿದೆ, ಅವ್ರು ಕರೆಂಟ್ ನಾವು ರಾತ್ರಿ 11 ಗಂಟೆ ಹೋಗಿದ್ದೀವಿ. ಅವಾಗ್ಲೂ ಕಡಿಮೆ ದೊಡ್ಡಮ್ಮ ಅವಾಗ್ಲೂ ಕರೆಂಟ್ ಹೋಗಿದೆ ಅಂತ ನಮ್ಗೆ ಗೊತ್ತು. KB ಇಂಜಿನಿಯರ್ ಹತ್ರ ಮಾತಾಡ್ತೀನಿ. ಪ್ರತಿಯೊಂದು ಆಫೀಸರ್ UPSC ಇರ್ಬೇಕು. ನಮಸ್ತೆ, ಕರೆಂಟ್ ಇಲ್ಲ FIR ಮಾಡ್ಕೊಡಕ್ಕೆ ಜನ ಎಲ್ಲ ಜಗಳ ಮಾಡ್ತಾರೆ. ಅವ್ರದ್ದು ಕೆ ಬರ್ದು ಬಿಡ್ರಿ, ಸೆಡಿ ಆಗಿ ಕೆ ಬರ್ದು UPSC ಇಲ್ಲ ಒಂದು UPSC ವರ್ಕ್ ಮಾಡ್ತೀರ ಅಂದ್ರೆ ಏನರ್ಥ? ನಾವು 8 ದಿನದಿಂದ ನೋಡ್ತಾ ಇದೀವಿ. ಎಲ್ಲ ಇವ್ರು ಉಸ್ತುವಾರಿ ಯಾರು ಅವರಿಗೆ ಬರ್ತದೆ. ಸರ್, KRS ಪಕ್ಷದವರು ಅವ್ರು ವೈಯಕ್ತಿಕವಾಗಿ ಬಂದಿಲ್ಲ, ಸಾರ್ವಜನಿಕರ ಯಾರು ಕೇಳ್ತಾರೆ? ನಿಮಗೆ ಕಿರಿಕಂತ ಯಾಕೆ ಅನ್ನಿಸ್ತಾ ಇದೆ? ನಿಮ್ಮ ಕೆಲಸನ ಅಧಿಕಾರವನ್ನ ನಾವು ಮಾಡ್ತಾ ಇದೀವಿ, ಎಲ್ಲೂ ಮನೆಗೆ UPSC ವರ್ಕ್ ಮಾಡ್ತಿಲ್ಲ. ನಾವು ಒಂದು ವಾರದಿಂದ ನೋಡ್ತಾ ಇದ್ದೀವಿ. ನಾವು ಯಾವ ಹೊತ್ತು ಯಾವಾಗ ಸರ್? ಹಾಗಾದ್ರೆ ನಿಮ್ಮ ಓದಿ ಈ ತರ ದೌರ್ಜನ್ಯ ಮಾಡೋಂಥವ್ರು ದೋಚ್ಕೊಂಡು ಹೋಗೋರು ಅದನ್ನು ಕೇಳಲ್ಲ ಜನ. ನೀವು ಏನಾರ ಇದೆಲ್ಲ ಕೊಟ್ಟಿದ್ದೀರಾ? ದಿನ ಹೇಳ್ತೀವಿ ಬೆಳಿಗ್ಗೆ ಹೇಳ್ತೀರಾ? ಒಂದ್ ನಿಮಿಷ ಅಲ್ಲ ಅವ್ರಿಗೆ ಈಗ ಇಷ್ಟೊಂದೆಲ್ಲ ಯಾಕೆ ನಾವು ಚರ್ಚೆ ಮಾಡ್ತಿದ್ವಿ ಅಂದ್ರೆ, ನಾವು ಬಂದ್ವಲ್ಲ ಅವತ್ತು ಯಾರು ಇವನ್ನೆಲ್ಲ ಕರ್ಕೊಂಡು ಅವತ್ತಿಂದ ಇದುವರೆಗೂ ಬರೀ ಹಿಂಗೆ. ಅದಕ್ಕೋಸ್ಕರ ನಾವು ಇಷ್ಟೊಂದು ಫೈನಲ್ ಮಾತಾಡ್ತೀವಿ. ಯಾಕೆಂದ್ರೆ ಒಂದು ಜನಸಾಮಾನ್ಯವಾಗಿ ಸಂಪರ್ಕ ಇರೋಂಥ ಸ್ಟೇಷನ್ ನಾವು ಬಂದಂಗೆಲ್ಲ 50-60 ಜನ ಇರ್ತಾರೆ, ಒಂದು ಸಾಲು ಆಗಲ್ಲ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ನೀವೇ ಮನೆ ಹತ್ರ ಬಂದು ಸಾಲ ಮಾಡ್ಕೊಡ್ಬೇಕಾದ್ರೆ ಅಂತ ಅವ್ರು ಹೇಳ್ತಿದ್ರು. ನಾನ್ ಜವಾಬ್ದಾರಿ ಅಲ್ಲ ಅಂತ ತಗೊಂಡು ಹೋಗೋಣ ಮುಂದಕ್ಕೆ. ಸುಮ್ಮನೆ ಮಾತಾಡಿ ಉಪಯೋಗ ಟೈಮ್ ವೇಸ್ಟ್ ಮಾಡ್ತಾರೆ. ಅವ್ರು ಬಾಯಲ್ಲಿ ಹೇಳ್ತದಾರ ಜವಾಬ್ದಾರಿ ಅಲ್ಲ, ಸೂಪರ್ವೈಸಿಂಗ್ ಆಫೀಸರ್ ಇದ್ದಾರೆ. ನಾನು ನಿಮ್ಮ ಮಾಧ್ಯಮ ಮಾತಾಡ್ಬಿಡ್ರಿ, ತಿರ್ಸಿ ಮೇಲ್ಪಟ್ಟ ಅಧಿಕಾರಿಗಳೇ ಅವ್ರಿಗೆ ಕೇಳ್ರಿ ಅಂತ ಹೇಳ್ತಾ ಇದ್ದೀನಿ. ಒಂದ್ ನಿಮಿಷ ಎಲ್ಲರೂ ಮೇಲ್ಪಟ್ಟ ಅಧಿಕಾರಿನ ನಾವ್ ಕೇಳ್ಬೇಕಾ ನೀವು ಕೇಳ್ಬೇಕು? ಕೇಳ್ರಮ್ಮ. ಅಲ್ಲ, ನಾವ್ ಕೇಳ್ಬೇಕಾ ನೀವು ಕೇಳ್ಬೇಕು? ನಾವು ನಿಮ್ಮ ಯಾವುದೇ ಆಗಲಿ ನಾವು ನಿಮ್ಮನ್ನ ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ನಿಮಗೆ ಈ ತರ ಒತ್ತಡ ಬಂದಿದೆ ಅಂದ್ರೆ ಮೇಲಧಿಕಾರಿ ತನಕ ಹೋಗ್ಬೇಕಾದ್ರೆ ನೀವೆಲ್ಲ ಯಾವ್ಯಾವ ಪ್ರಶ್ನೆ ಬಂದು ಕೇಳ್ತಾ ಇದೀರಿ. ನಾವ್ ಯಾವ ಪ್ರಶ್ನೆ ಕೇಳಿಲ್ಲ. ಸುಮ್ಮನೆ ಏನೋ ನಮಗೆ ಏನಾಯ್ತಾರಲ್ಲ, ಏನೋ ಬೇರೆ ಕೆಲಸ ಮಾಡಂಗಿಲ್ಲ. ನೀವು ಬರೀ ಪ್ರಶ್ನೆ ಕೇಳ್ತಿರೋದು, ನಾವು ಉತ್ತರ ಹೇಳ್ತಿರೋದೇ. FIR ಹಾಕಕ್ಕೆ ಕರೆಂಟ್ ಇಲ್ಲ ಅಂತ ಹೇಳ್ತೀನಿ, ಅದನ್ನು ಒಂದು ಪ್ರಶ್ನೆ. ಅನ್ಯಾಯ ಆಗಿಲ್ಲ ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ದೋಚ್ಕೊಂಡು ಹೋಗಿರ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಜಗಳೂರಿಂದ ಇಲ್ಲಿಗೆ ಯಾಕೆ ಬರ್ತೀವಿ? ನೋಡ್ರಿ ಏನಾಯ್ತು, ಏನ್ ಮಾಡಿದಾರೆ, ಏನ್ ಮಾಡಿದಾರೆ. ಈಗ ಸರ್ ಇವ್ರದ್ದು ಏನಾಯ್ತು ಮಾಜಿ ಅದಿರಲಿ, ಅದಾಗುತ್ತೆ. ಈಗ ಇವರು ಹೋಗಿದ್ರಲ್ಲ, ನಮಗೆ ಮಾಹಿತಿ ಎಲ್ಲ ಹೋಗಿದ್ದಾರೆ, ಬಂದಿದ್ದಾರೆ. ಈಗ ವೈಟ್ ಸೀಟ್ ಅಲ್ಲಿ ಸೈನ್ ಮಾಡಿಸ್ಕೊಂಡು ಬಂದಿದ್ದೀರಾ? ಅದ್ರ ಬಗ್ಗೆ 3 ತಿಂಗಳು ಕರೆಕ್ಟ್ 4 ತಿಂಗಳಿಗೆ ಬಿತ್ತು. 4 ತಿಂಗಳು ಇವತ್ತು ಯಾಕಂದ್ರೆ 21 ಆಸ್ತಿ ಬರ್ಕೊತೀವ ದಯವಿಟ್ಟು ತಪ್ಪು ನಾನು ನಿನ್ನೆ ನಿಮ್ ಲಾಯರ್ ಮುಂದೆ ಮಾತಾಡಿದ್ದೀನಿ. ನಿನ್ನೆ ನಿಮ್ ನೀವಲ್ಲ ಟೈಪಿಂಗ್ ಮಾಡ್ತೇವೆ ಅವ್ರ ಹತ್ರ. ಏನ್ ಹಾಕಿದಾರೆ ಮೇಡಮ್? ಅದು ರೆಫರೆನ್ಸ್ ನಂಬರ್ 13/14 13/4 ಅದೇ ಇವಾಗ ಕರೆಕ್ಟ್ 3 ತಿಂಗಳು ತುಂಬ 4 ತಿಂಗಳು ಬಿತ್ತು. ಈಗ 21 ಅದು ಏನು
ಒಂದ್ ನಿಮಿಷ ಕೊಡಿ ಸರ್. ಅದ್ ಯಾವ ಗೊತ್ತಾಯ್ತು, ಏನ್ ಬರೀತೀರಾ ಅಂತ ಗೊತ್ತಾಗ್ಬೇಕು. ಒಳಗಿದ್ದಾರೆ ಸರ್, ಇವರು ಬಂದಿದ್ರು, ಏನ್ ಬರ್ತದೆ ಇವರೇ ಬಂದಿದ್ದು, ಇವ್ರನ್ನು ಬಂದಿದ್ರು. ಸರಿ ಏನ್ ಅಲ್ಲ ಸರ್, ನಾವು ಅದನ್ನ ಹೇಳ್ತಾ ಇಲ್ಲ. ವೈಟ್ ಶೀಟ್ ಅಲ್ಲಿ ಏನು ಬರ್ಕಂದಲೆ 4-5 ಪೇಪರ್ಗೆ ಸೈನ್ ಮಾಡಿಸ್ಕೊಂಡ್ರಲ್ಲ ವೈಟ್ ಶೀಟ್ ಅಲ್ಲಿ. ನಿನ್ನೆ ಸರ್ ನೈಟ್ ನೋಟಿಸ್ ಕೊಡ್ಲಿಲ್ವಾ? ಯಾ ನೋಟಿಸ್ ಸೈನ್ ಮಾಡ್ಲಿಲ್ಲ ಅಮ್ಮ. ನೋಟಿಸ್ ಏನು ಇಲ್ಲ ಸರ್, ಬರೀ ಗಂಡ್ಮಕ್ಳು ನಿಲ್ಲಿಸ್ಕೊಂಡು ನೀವು ಮಾಜರ್ ಮಾಡಿದ್ವಿ. ಎಲ್ಲಾರ್ಗು ಎಲ್ಲಾರನ್ನು ಹಿಡಿಸ್ತಾ ವೈಟ್ ಪೇಪರ್ ಸೈನ್ ಹಾಕೊಂಡು ನಾವೇನ್ ಮಾಡ್ತೀವಿ? ಈ ತರ ಮಾಡಿದ್ರೆ ಏನ್ ಮಾಡಕ್ಕಾಗುತ್ತೆ? ಇವ್ರಿಗೆ ಹಿಂಗ್ ಹೇಳಿದ್ರೆ ಒಂದು ಸರಿ ನಾವು ಸಿಟ್ಟು ಬರ್ತೀವಿ ನಾವು. ಯಾವುದೇ ನೆನ್ನೆ ನಾನು ಬಂದಿದ್ದು ಮಾಜರ್ ಮಾಡಿದ್ದೀನಿ, ಬೇರೆ ಏನಿಲ್ಲ. ವೈಟ್ ಶೀಟ್ ಸೈನ್ ಹಾಕ್ತಾರೆ, ನಾವು ವೈಟ್ ಶೀಟ್ ಸೈನ್ ಹಾಕ್ತಾರೆ, ನಾವೇನು ಮಾಡಕ್ ಬರಲ್ಲ. ಕರ್ಕೊಂಡು ಬನ್ನಿ ಹೋಗಿ. ನಾವು ವೈಟ್ ಸೀಟಲ್ಲಿ ಅವರು ಏನು ಹೇಳ್ತಿದ್ರೆ ನಮ್ಮ ಹತ್ರ ಬಿಳಿ ಹಾಳೆಯಲ್ಲಿ ಸೈನ್ ಮಾಡಿಸ್ಕೊಂಡಿದ್ದೀವಿ ಅಂತ ನಾನು ಯಾಕೆ ಹೇಳಿಲ್ಲಮ್ಮ? ಬಂದು ಮಾತಾಡ್ಕೊತಿಲ್ಲ ನೀವು. ಹೇಳ್ಬೇಕಾದ್ರೆ ಹುಷಾರಾಗಿ ನಿಂತು ಮಾತಾಡಿ. ಹೌದಾ? ಅಲ್ಲಮ್ಮ ನಿಮ್ಮ ಹತ್ರ ಅದೇ ಸರ್ ಸೈನ್ ಮಾಡ್ತಾರೆ. ಅಲ್ಲೇ ಸರ್ ನೋಟಿಸ್ನಾಗೆ ನಡೆದಿರೋದು ಅವ್ರು ಹೇಳ್ತಿದ್ದಾರಲ್ಲ, ಅದನ್ನ ಕೇಳಿಸ್ಕೊಳ್ಳಿ ಸರ್. ನೀವೇನಕ್ಕೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಿದ್ದೀರಾ? ಸುಳ್ಳೇನ ಕೇಳ್ತಾರೆ ನೀವು. ಅಲ್ಲಿ ಏನ್ ನಡೆದಿದ್ರೆ ಅದನ್ನೇ ಹೇಳ್ತಾರಲ್ಲ ಅವರು. ಅಂತ ಇವ್ರಿಲ್ಲ, ಅವ್ರು ಕೇಳಕ್ ಸುಮ್ಮಿರಮ್ಮ. ಇವ್ರು ನೀವು ಕಾರಣಕ್ಕೆ ಕೂತಿದ್ರಿ ಬಿಡ್ರಿ ಸರ್. ಪಾಪ ಇವ್ರು ಒಳಗ ಕುತ್ಕೊಂಡು ಕರ್ಸ್ರಿ ಸರ್. ನಾವ್ ಹೆಂಗಪ್ಪ ಮಾಡ್ಲಿ? ಎಲ್ಲದಕ್ಕೂ ಅನುಮಾನ ಪಟ್ಟೆ ನಾವು ನೌಕರಿ ಏನ್ರಿ ಮಾಡ್ತೀವಿ? ತನಿಖೆ ಮಾಡಕ್ಕೆ ಬಿಡಂಗಿಲ್ಲ. ನೀವೆಲ್ಲ ತನಿಖೆ ಕೆಲಸ ಇದ್ದೀರ ಅಷ್ಟೇ. ಈಗ ನಾನು ಓಪನ್ ಆಗಿ ಏನ್ ಮಾತಾಡ್ ಬಂದೀನಿ. ಸರಿ ಆಯ್ತು. ಈಗ ನೆನ್ನೆ ನನ್ನ ಹತ್ರ ಹೇಳಿದ್ರು, ನಾನು ಅದೇ ಅರ್ಧ ಅಮ್ಮಿ ಅವ್ನ ಕರ್ಕೊಂಡು ಬಾ ಅಮ್ಮಿ ಹೋಗಿ. ಕರೀರಿ. ಈಗ ದಿನ ನೀವು ಹಿಂಗೆ ಬರ್ತಾ ಇಲ್ಲ, ಹಿಂಗೆ ಆಗ್ತಿರ್ತದೆ. ಏನು ಆದಿತ್ಯ ಕೇಳ್ತೀವಿ ಬಗೆರೆ ಸೈನ್ ಮಾಡಿಸ್ಕೊಂಡಿರ್ತಕ್ಕಂಥದ್ದು ಪೇಪರ್ ನನಗೆ ಸೈನ್ ಮಾಡಿಸಿದ ಮಾಹಿತಿ ಹೇಳ್ರಿ. ಸೈನ್ ಹಾಕ್ಸಿದ್ರೆ TM ಇರ್ತಾರೆ. ನನಗೆ ಹೇಳಕ್ಕೆ ನಾನೇ ಮಾತಾಡಿ ಮಾಡ್ಬೋದು. FIR ಮಾಡಿದ್ರಲ್ಲ ಒಳಗೆಲ್ಲ ಪ್ರಿಂಟೆಡ್ ಮಾಡಿ ಅವರೇ ಸರ್ ಏನೋ ಒಂದು ಹೇಳ್ತಾರೆ. ನಿಂತಿದ್ದು ನಾನೇ ಓಪನ್ ಮಾತಾಡಿದ್ದೀನಿ. ಮತ್ತೆ ಹೇಳ್ತಿರೋದು ವೈಟ್ ಶೀಟ್ ಮೇಲೆ ಆಡ್ ಹಾಕೊಂಡು ನಾನು ಕೇಳಿಲ್ಲ ಅಂತ ಹೇಳ್ತೀರಾ. ನಿಮ್ಮ ಹತ್ರ ನಿಮ್ಮ ಅಧಿಕಾರಿಗಳು ಹೇಳ್ತಿರ ಮಾಡ್ತಾರೆ. ನಿಮ್ ಗುಂಡಮ್ಮ ಅವರೆಲ್ಲ ಇದ್ದಕ್ಕೆ ನೀವು ಯಾರು ಹೇಳಿಲ್ಲ. ಅವ್ರನ್ನ ಕರೆಸ್ರಿ ಸರ್. ಈಗ ಸರ್ ನೀವು ಒಳ ಕುತ್ಕೊಂಡಿರಿ, ನಿಮ್ಗೆ ಗೊತ್ತೇ ಇಲ್ವಾ? ಅವ್ರು ಹಾಕ್ಸ್ಕೊಂಡಿದಾರಲ್ಲ, ಅವ್ರನ್ನ ಕರೆಸಿ ಕೇಳಿ ಸರ್. ಹಾಕ್ಸ್ಕೊಂಡಾರೆ ಇಲ್ಲ, ನಾವು ಸುಳ್ಳು ದಯವಿಟ್ಟು ಸರ್ ನಿಮ್ಗೆ ಕೈ ಮುಗಿತಾನೆ. ಅವ್ರು ಯಾರು ಒಳಗಡೆ ಹಾಕ್ಸ್ಕೊಂಡಾರೋ ಅವ್ರು ನೀವು ಕರೆಸಿ. ತರಳೆ ಟೆಸ್ಟ್ಗಳಲ್ಲಿ ನಡೀತಾ ಇರೋದೇ ಇಂಥ ತರಳೆ ಕೆಲಸ. ತಡೆಯಮ್ಮ ಒಂದು ಸ್ವಲ್ಪ ನಿಮಿಷ ತಡೆಯಮ್ಮ. ಸರ್ ಕರೆಸ್ರಿ ಸರ್. ಇಲ್ಲಿ ಆಯ್ತು. ಮಮತಮ್ಮ
ಈಗ ದಯವಿಟ್ಟು ಎಲ್ಲರೂ ಸುಮ್ಮನೆ ಇಷ್ಟೊತ್ತು ಮಾತಾಡಿದ್ರೆ ರಾತ್ರಿ ನಮ್ಗೆ 11 ಗಂಟೆಗೆ 1 ನಿಮಿಷ ಸರಿಗೆ ಹೇಳಿದ್ದೀನಿ. ಅವ್ರು ನಿಮ್ಮ ಹತ್ರ ಯಾರು ಇದು ತಪ್ಪಾಗಿದೆ, ಆ ತಪ್ಪನ್ನ ನಾವೀಗ ಪ್ರಶ್ನೆ ಮಾಡ್ತಾ ಇದ್ದೀವಿ. ಬ್ಲಾಂಕ್ ಪೇಪರ್ಗೆ ಯಾರು ಸೈನ್ ತಗೊಂಡಿದ್ದಾರೆ ಅವ್ರನ್ನ ಕರೆಸ್ರಿ ಅಂತ ಹೇಳಿದೀವಿ. ಕೈಯ ಮಾತಾಡ್ಬೇಡ್ರಿ. ಒಬ್ಬೊಬ್ರಿಗೆ ಒಂದು ನಮಗೆ ರಾತ್ರಿ 11 ಗಂಟೆ ಆಗ್ತತಿ ಇದನ್ನ ಬಗೆಹರಿಸಕ್ಕೆ. ದಯಮಾಡಿ ನಿಮ್ಗೆ ಕೈ ಮುಗಿತೀನಿ. ಅವ್ರು ಕಳಿಸ್ಬಿಡ್ರಿ ಅದನ್ನ ಬಗೆಹರಿಸಿ. ಹೌದಲ್ಲ ಮೇಡಮ್? ಅವಾಗ ಗೊತ್ತಾಗಿಲ್ಲ, ಇವಾಗ ಗೊತ್ತಾಗಿದೆಯಾ? ಕಳಿಸ್ಬಿಡಿ ಸರ್. ಅಂದರೆ ಸರ್ ಈಗ ಇಲ್ಲಿ ಯಾರಿಲ್ಲ, ನಾವು 5 ಜನದಲ್ಲಿ ಇಬ್ರು ಇಲ್ಲ, ಇಬ್ರೇ ಉಳಿದಿರೋದು. ಕರಿಯಪ್ಪ ಇಲ್ಲ, ಅಶೋಕ್ ಇಲ್ಲ, ನೀವಿಲ್ಲ. 3 ಜನ 5 ಜನ ಬಂದಿರಲ್ಲ ರಾತ್ರಿ. ಎಸ್ ಅಲ್ಲ ಇದಕ್ಕೆ ಹೋಗಿದ್ದ ನಾನೇ ಕಣ್ರಿ ಮಾಡಿ ಅಲ್ಲ, ನೀವು 5 ಜನ ಹೋಗಿದ್ರಿ. ನಾನು ಹೇಳ್ತೀನಿ ಸೆಲೆಕ್ಷನ್ ನನಗೆ ಯಾಕೆ ಕ್ಲೋಸ್ ಮಾಡೋಣ. ಮೇಲಧಿಕಾರಿ ಇವರ ಅವ್ರ ಮಾತನ್ನ ಮಾಡಿದ್ದ ದಾಖಲೆಗಳು ಇವ್ರು ಕೊಡಲ್ವಾ? ಇದರಲ್ಲಿ ನೀವು ಮಿಸ್ಗೈಡ್ ಮಾಡಬೇಡಿ. ಈಗ ನೀವು ಮೇಲಧಿಕಾರಿ ಆಗಿದ್ದೀರಾ, ಅವರು PC ಆಗಿದ್ದಾರೆ. PC ಅವರು ನಿಮಗೆ ಕೊಟ್ಟಿರ್ತಾರೆ. ನೀವ್ ಯಾಕೆ ಮಿಸ್ಕೊಂಡಿಲ್ಲ? ನೀವೇನ್ ಚೆಕ್ ಮಾಡಿದ್ರೆ ಕೊಡ್ಬೋದು, ದಾಖಲೆ ಕೊಡ್ಬೇಕಲ್ಲ ನಿಮಗೆ. ನಿಮ್ಮ ಗಮನಕ್ಕೆ ನಾನೇ ಮಾಡಿದ್ದು ಕೇಳ್ರಿ, ನಾನೇ ನಿಂತಿದ್ದು ಬರೆಸಿ ನಾನು ಒಪ್ಕೊಂತೀನಿ. ನೀವ್ ಹೇಳೋದು ಒಪ್ಕೊಂತೀನಿ. ಇದು ಎಷ್ಟೊತ್ತು ಮಾತಾಡಿದ್ರು ಇಷ್ಟ ಸರ್. ಅವ್ರನ್ನ ಕರ್ಸಿ ಸರ್. ನೀವ್ ಹೇಳೋದು ನಾನು ಸುಮ್ನೆ ಒಪ್ಕೊಂತೀನಿ. ಏನಕ್ಕೆ ಈ ತರ ಮಾತಾಡ್ತೀರಾ? ಆಗಿದ್ದೀರಾ, ಅವರೆಲ್ಲ ರಿಪೋರ್ಟ್ ತಗೊಂಡು ನೀವು ಅಲ್ಲ ಕೇಳ್ರಿ ಅಲ್ಲ. 1 ನಿಮಿಷ ಮೇಡಮ್. ಇಲ್ಲಿ ಏನಾಗಿದೆ ಅಂತಂದ್ರೆ ಅವ್ರು ಕರ್ಸಕ್ಕೆ ಇವರು ರೆಡಿ. ತಪ್ಪಿದ್ರೆ ಇವರೆಲ್ಲ ಇದೆ, ಅದಕ್ಕೆ ಇವ್ರು ಈ ತರ ಮಾಡ್ತಾ ಇದ್ದಾರೆ. ಫೋನ್ ಮಾಡಿ ಸರ್. ಈಗ ನಾನು ಒಳಗೆ ಊಟ ಮಾಡಿದ್ದೀನಿ, ಈಗ ಬಂದೀನಿ ಹೊರಗೆ. ಮಾ ರಾಜ್ಯಾದ್ಯಂತ ಜನನೇ ನೋಡ್ತಿದ್ದಾರೆ. SP ಅವ್ರಿಗೆ ಅಂತ ತಿಳ್ಸೋದು ಅವರು ನೋಡ್ತಾರೆ. ಸುಮ್ಮನೆ ಇರಿ. ಲೈವ್ ಎಲ್ಲಾರು ನೋಡ್ತಾನೆ ಇದ್ದಾರೆ ಇಲ್ಲಿ ಏನ್ ನಡೀತಾ ಇದೆ ಅನ್ನೋದು. ಸುಳ್ಳುಗಾರರಾಗ್ಬಿಟ್ಟು ಇವ್ರು ಸತ್ಯವಂತರಾಗ್ಬಿಟ್ಟು ಸರ್ ಇನ್ಮೇಲೆ ನಡೀತದೆ. ನಮ್ KRS ಪಾರ್ಟಿ ಅವ್ರು ಬಂದಿದ್ದೀವಿ, ಇನ್ಮೇಲೆ ನಡೀತದೆ. ಅಲ್ಲ ಇದುವರೆಗೂ ನಡೀತಾ ಇತ್ತು. ಇವ್ರದೇ ಅಲ್ಲ ಇವರೇ ಮಾಡ್ತಾ ಇದ್ರು, ಪೊಲೀಸ್ ಅವ್ರದೇ ನಡೀತಾ ಇತ್ತು. ಇನ್ಮೇಲೆ ನಮ್ದು ನಡೀತದೆ. ನಾವು KRS ಪಕ್ಷದವ್ರು ಇದ್ದೀವಿ. ಯಾರನ್ನೇ ಅವ್ರ ಮನೆಗೆ ಕಳಿಸ್ತೀವಿ ನಾವು ಕೂಡ. ಅಲ್ಲ ಸ್ವಲ್ಪ ಶಾಂತಕ್ಕಿರಿ, ನಾವು ಮಾತಾಡ್ತೀವಿ. ಎಲ್ಲ ಗೂಂಡಾಗಿರಿ ದಾದಾಗಿರಿ ಎಲ್ಲ ಇವರೇ ಮಾಡ್ತಿದ್ದಾರೆ. ಹೌದು ಸರ್, ನೋಡ್ಬೇಡಿ, ನಿಜಾನೇ ಹೇಳ್ತಾ ಇರೋದು. ಇಲ್ಲಿ ನಾವು ಕಣ್ಣು ಮುಂದೆ ವಿಡಿಯೋನೇ ಆಗುತ್ತಿದೆ. ನೀವೇನೇನ್ ಮಾಡ್ತಾ ಇದ್ದೀರಾ ಅಂತ ರಾಜ್ಯಾದ್ಯಂತ ಜನ ನೋಡ್ತಿದ್ದಾರೆ ಇಲ್ಲಿ. ಅರ್ಧ ಗಂಟೆ ತಡ್ರಿ. ಮಾತಾಡಬೇಡ ಸುಮ್ಮನೆ ಅವ್ರಿಗೂ ಒಂದು ಕೇಳೋದ್ ಬೇಡ ಸರ್. ಈಗ ನೀವು ಪೊಲೀಸ್ ಠಾಣೆನಲ್ಲಿ ಪೊಲೀಸ್ ಅಧಿಕಾರಿಗಳಾಗಿದ್ದೀರಾ. ನಿಮ್ಮ ಕರ್ತವ್ಯ ಸಾರ್ವಜನಿಕರಿಗೆ ನ್ಯಾಯ ಕೊಡ್ಸೋದ, ಈ ತರ ಇಲ್ಲ ಅಂತ ಹೇಳಿದ್ರೆ ಅನ್ಯಾಯದ ಪರವಾಗಿ ನಿಂತ್ಕೊಳ್ಳೋದ. ಮತ್ತೆ ಈಗ ಏನ್ ನಡೀತಾ ಇದೆ ಸರ್? ಕೇಸ್ ಮಾಡಿದೀವಿ, ಮಾಜಲ್ ಮಾಡಿದೀವಿ. ಅದನ್ನು ತಡ್ಕೊಳಕ್ಕೆ ತಯಾರಿಲ್ಲ. ಅದನ್ನು ಹೇಳೋದನ್ನು ಕೇಳಂಗಿಲ್ಲ. ಕೇವಲ ಪೊಲೀಸರು ಹೇಳಿ, ನೀವು ಮಾಜಲ್ ಮಾಡಿರೋಂಥದ್ದು ಇವರ ನ್ಯಾಯ ಕೊಡ್ಸೋ ಪರವಾಗಿ ಇದೆಯಾ? ನಾನೇನಾದ್ರು ಆರೋಪಿ ಪರ ಇದೀನಿ ಅಂತೀವಿ. ಅಲ್ಲ ಸರ್, ನೀವು ನಮಗೆ ಅನುಮಾನ ಇರೋದ್ರಿಂದ ನಾವು ಕೇಳ್ತಾ ಇದ್ದೀವಿ. ಅನುಮಾನನೇ ಈಗ ನಾನು ಪೊಲೀಸ್ ಅಧಿಕಾರಿಯಾಗಿ ನನಗೆ ಏನು ಕೆಟ್ಟಿತ್ತು ಮಾಡ್ತಾ ಇದ್ದೀನಿ. ನಾನು ಯಾರ್ದು ನೀವು ಮುಲಾಜಿಲ್ಲ. ಈಗ ಆರೋಪ ಆಗಿದೆಯಲ್ಲ ಸರ್, ನೀವು ಮಾಡ್ತಾ ಇದ್ದೀರಂತ ಹೇಳಿ. ಇಲ್ರಿ, ತಪ್ಪು ಮಾಡ್ತಿದ್ದೀನಾ? ನೀವು ಕಂಪ್ಲೇಂಟ್ ಕೊಟ್ಟು ಎಷ್ಟು ದಿನ ಆಯ್ತಣ್ಣ? ಕಂಪ್ಲೇಂಟ್ ಕೊಟ್ಟು ಎಷ್ಟು ದಿನ ಆಯ್ತು? 4 ದಿನ ಆಯ್ತಾ? ಅವ್ರನ್ನ ಕರ್ಕೊಂಬಂದಲ್ಲ, ನಮ್ದು ಖರ್ಚಿಲ್ಲ ಏನು. ಏನೇ ನೀವು ತಿಳಿಸ್ತಾ ಇದ್ದೀರಾ? ಕರ್ಸ್ಬೇಕಲ್ಲ ಇಷ್ಟೊತ್ತಿಗೆ. ಪ್ರಶ್ನೆ ಮಾಡ್ತಾ ಇದ್ದೀರಾ? ಅದೇನೋ ನಮ್ಮರು ಯಾರು ಅಂತ SP ಮೇಡಮ್ ಕರ್ಸ್ತಾರೆ, ಅಲ್ಲಿ ಬೇಕಾದ್ರೆ ನೀವು SP ಅವ್ರ ಹತ್ರ ಹೋಗಿದ್ರಾ? SP ಮೇಡಮ್ ಇವ್ರಿಗೆ ಕೊಟ್ಟಿರ್ತಾರೆ, ಇವ್ರ ಗಮನಕ್ಕೆ ತಂದಿರ್ತಾರೆ. ಇವರೇ ಮಾಡ್ಬೇಕು. ಏನೇ ಮಾಡಿದ್ರು ರೂರಲ್ಗೆ ಬರುತ್ತೆ. ಮಾಡಿದೀವಿ. ಇವರಿಗೆ ನೋಟಿಸ್ ಇರ್ತದೆ. ಮೇಡಮ್ ಒಂದು 5 ನಿಮಿಷ ನೋಡ್ಬಿಟ್ಟು ಮಾತಾಡೋದು. ನೋಡ್ಬಿಟ್ಟು ಮಾತಾಡೋಣ. ಅಲ್ಲ ಸರ್, ತೋರಿಸ್ಬೇಕಲ್ಲ ಈಗ, ಅದು ತೋರಿಸ್ಬೇಕಲ್ಲ, ಅವ್ರು ಇರ್ಬೇಕಲ್ಲ. ಅಷ್ಟೇ ಅಭಿಜ್ಞಾನ ಇದೆಯಲ್ಲ, ಅವ್ರ ಮಾಹಿತಿ ಗೊತ್ತಿಲ್ಲ, ಸೈನ್ ಮಾಡೋದು ಇವರೆಲ್ಲ ಮತ್ತೆ ಅವ್ರು ಸುಳ್ಳು ಹೇಳ್ತಾರೆ ಸರ್. MT ಪೇಪರ್ ಅಲ್ಲಿ ಸೈನ್ ಮಾಡ್ತಿದ್ರು. ಎಲ್ಕ ಎಲ್ಲ ದೇವ್ರು
ನೋಡಿ ಜಾರಿ ಮಾಡಿದರೆ ಮೊನ್ನೆ ಇಲ್ಲಿ ಗಮನಕ್ಕೆ ಬಂದಿಲ್ಲ. ನಾನೇ ನಿಂತ್ಕೊಂಡಿದ್ದು ಇವರ ಫೋಟೋ ಓಡಿಸಿ ಮಾದರಿ ನೋಡಿ ಜಾರಿ ಮಾಡ್ರಪ್ಪ ಅಂತೇಳಿ ಮಳೆ ಬಂತು ಕೇಳ್ಕೊಂಡು ಮಾಡ್ಬೋದು ಅಂತ ಒಪ್ಪಿಗೆ ಈಗ ಮಾಡೋದು ಅವ್ರು ಕೇಸ್ಕೊಂಡ ಬಿಗಿ ಮಾಡ್ಕೊಂಡ ಅವ್ರಿಗೆ ಒಪ್ಪಿಗೆ ಮಾಡೋದು ಬೇಡ ಕರೆಸ್ರಿ ಮುಖಾಮುಖಿನೇ ಇದು ಮಾಡ್ಬೋದಲ್ವಾ ತನಿಖೆನ ಯಾರ ಮೇಲೆ ಅಪವಾದ ಮಾಡಕ್ ಬಿಡ್ರಮ್ಮ ಮಾಡಕ್ಕೆ ಬಿಡ್ತಾ ಇಲ್ಲ ನೀವು ಈಗಾಗಲೇ ಕಂಪ್ಲೇಂಟ್ ಕೊಟ್ಟು 4 ದಿನ ಆಗಿದೆ, ಇನ್ನೂ ಸಾಲಿಲ್ಲ ಅವ್ರಿಗೆ. ಎಲ್ಲ ಅದೇ ಅಲ್ವಾ? ಅವ್ರು ಸುಳ್ಳು ಹೇಳ್ತಿದಾರ ಹೇಳಿ. ಇವ್ರು ಹೆಂಗೆ ಅಷ್ಟು ಜನ ಮತ್ತೆ ಮಾತಾಡ್ಲಿಲ್ಲ ನೀವು ಗಂಡ ಹೆಂಡತಿ ಬಂದ್ಬಿಟ್ಟು ಈ ಅಮ್ಮನ ಮಧ್ಯೆ ಗಂಡ ಮಾತಾಡ್ತೀವಿ ಓಪನ್ ಮಾತಾಡ್ತೀನಿ ಮತ್ತೆ ಮಾತ್ರ ಮುಖ್ಯ ಮರೆಯಿಲ್ಲ ನಾನು ನಮ್ಗಿಲ್ಲ ಟೈಮ್ ಆಯ್ತು. 10 ಗಂಟೆ ಮೊನ್ನೆ 10:30 ಹೋಗಿದ್ವಿ ಮೇಡಮ್. FIR ಆಗೈತೆ 10 ಗಂಟೆ ಆಯ್ತು, ನಾವು ಹೋಗಿ 10:30 ಬರೀ FIR ಆಗೈತೆ. ಅದೇ ಹಂಗವ್ರೆ ಇವರು. ನೋಟಿಸ್ ಜಾರಿ ಮಾಡಬೇಕು, ನೋಟಿಸ್ ಜಾರಿ ಮಾಡಿದ್ರೆ ಮಾಹಿತಿ ಬೇಕಾರೆ ಹಂಗೇನು ಕೊಟ್ಟಿಲ್ಲ ನಿಮಗೆ ಮಾಹಿತಿ ಗೊತ್ತಿಲ್ಲ, ಮಾಹಿತಿ ಕೊರತೆ ಆಗ್ತಾ ಇದೆ. ಈಗ ನಾವು ಕೇಸ್ ಪಕ್ಷದಲ್ಲಿ ಮಾತಾಡಿಲ್ಲ, ನಾವು ಅದನ್ನ ಹೇಳ್ತಿರೋದು. ನೀವು ಒಳಗೆ ಕುತ್ಕೊಂಡ ತಕ್ಷಣಕ್ಕೆ ಅವ್ರ ವೈಶಿಷ್ಟ್ಯ ಸೈನ್ ಹಾಕ್ಸ್ಕೊಂಡು ಅದೇ ಸರ್ ಮಾತಾಡಿ ಅವಾಗ ಹೇಳಿಲ್ಲ, ಈಗ ಗೊತ್ತಾಯ್ತಲ್ಲ ಸರ್. ಈಗ ನೆನಪಿರೋ ಸರ್, ಮತ್ತೇನೋ ಮರ್ತಿದ್ದಾರೆ, ಈಗ ಹೇಳಿದ್ದಾರೆ, ಅದು ಕ್ರಮ ತಗೊಳ್ಬೇಕು. ಇಲ್ಲಿ ಠಾಣೆಯಲ್ಲಿ ಬಿಳಿಕೋಡ ಠಾಣೆಯಲ್ಲಿ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಯಾರು ಮಾತಾಡ್ಬಿಡ್ರಿ, ನಾನೇ ಬೇಡ ಅಂತೀನಿ. ಅಲ್ಲ ನೀವು ಮಾತಾಡ್ಬೇಡ್ರಿ ಅಂತ ನೀವು ಮಾತಾಡ್ಬೋದು ಸರ್. ಖಂಡಿತ ನೀವು ಹೇಳ್ತಿರೋದು ಅಂತ ನಾವು ಹೇಳ್ತಾ ಸರ್ ರಾತ್ರಿ ನೀವು ವೈಶೀಟ್ ಎಲ್ಲ ಮಾತ್ರ ಸೈನ್ ಹಾಕ್ಸ್ಕೊಂಡ್ರು.
ಆಧಾರಲ್ಲಿ ಚೆಕ್ ಮಾಡಿ ಬರ್ಕೊಂಡಿದ್ಯಾ ಅಡ್ರೆಸ್ ಎಲ್ಲ ಬರ್ಕೊಂಡಿಲ್ಲ ಮಾಡ್ಕೊಂಡಿದ್ಯಾ ರೆಡಿ ಮಾಡಿದ್ವಿ ಅಲ್ಲ ಸರ್ ನಮ್ಗೆ ಏನು ಬೇಡ ವೈಟ್ ಶೀಟ್ ಅಲ್ಲಿ ನಮ್ಮ ಹತ್ರ ಸೈನ್ ಹಾಕ್ಸ್ಕೊಂಡಿಲ್ಲ ಸರ್ ನಮ್ದೇ ಸಾಕ್ಷಿದಾರರು ವೈಟ್ ಶೀಟ್ ಅಲ್ಲಿ ಜಾರಿ ಮಾಡಿದ್ದು ಅವರು ವೈಟ್ ಶೀಟ್ ಅಂತಾರೆ ನೋಟಿಸ್ ಜಾರಿ ಮಾಡಿ ಪಂಚನಾಮೆ ಮಾಡ್ಕೊಂಡು ನೋಟಿಸ್ ಜಾರಿ ಮಾಡ್ತೀವಿ ನೀನು ಸಾಕ್ಷಿ ನೀವು ತನಿಖೆ ಮಾಡಿ ಬಿಡಲ್ಲ ನಾವು ನ್ಯಾಯ ಈಗ ನೋಡಿ ಜಾರಿ ಮಾಡಿ ಕೊಡ್ತಪ್ಪ ಅಲ್ಲ ಅದು ಅವರು ಎಲ್ಲ ಜನ ನೀವೆಲ್ಲ ಕ್ಯಾಮ್ರಾ ಇಟ್ಕೊಡ್ತೀರಿ ಎಲ್ಲ ಮಾಡ್ತೀರಿ ನಮ್ಗೆಲ್ಲ ಗೊತ್ತಿದೆ ಅವ್ರು ಇಲ್ವಲ್ಲ ಸರ್ ನಮ್ KRS ಪಕ್ಕದವ್ರು ಇಲ್ವಲ್ಲ ನಿನ್ನೆ ಇವಾಗ ನಾವಿದ್ದೀವಿ ಅದೇ ನೋಡಿ ಅವರೆಲ್ಲರೂ ಹೇಳ್ತಿದ್ದಾರೆ ಅವರು ಹೆಸರು ಬರ್ಕೊಳ್ಳೋದು ಒಂದು ಲಿಸ್ಟ್ನಾಗೆ ನಮ್ದು ಸೈನ್ ಮಾಡಿಸಿ ಒಂದು ಲಿಸ್ಟ್ ಅವ್ರ ಕ್ಯಾಮ್ರಾ ಇಟ್ಕೊಳ್ಳೋದೇ ಗೊತ್ತಿದೆ ಪಾಪ ಏನ್ ಮಾಡ್ಬೋದು ನಾವು ಮನೆಗೆ ಅನ್ಯಾಯ ಮಾಡಕ್ಕೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಇವ್ರ ಮುಂದೆನೆ ಇವ್ರಿಗೆ ಹಣ ವಾಪಸ್ ಕೊಡಿಸಲಾಗಿದೆ ಇಲ್ಲ ಅಂತ ಹೇಳಿದ್ರೆ ಸಾಧ್ಯ ಇಲ್ಲಮ್ಮ ಬರೋದೇ ಇಲ್ಲ FIR ಜೈಲ್ ಕಳ್ಸಿ ಸರ್ ಅದಾಗುತ್ತೆ ಅಲ್ಲ ವಾಪಸ್ ಕಳ್ಸೋಕ್ ಆಗಿಲ್ಲ ಅಂತಂದ್ರೆ FIR ಜೈಲ್ ಕಳ್ಸಿ ಹಾಜರ ಮಾಡಕ್ ಬರೋದು ಸರ್ ಇಲ್ಲ ಈ ಕೇಸನ್ನೇ ಹಿಂಪಡೆದ್ಬಿಟ್ಟಿದ್ದೀನಿ ಅಲ್ಲ ಸರ್ FIR ಮಾಡಿ ಜೈಲ್ ಕಳ್ಸಿ FIR ಮಾಡಿ ಜೈಲ್ ಕಳ್ಸಿ ಸರ್ ನಿಮ್ ಕೈಯಲ್ಲಿ ಆಗಲ್ಲ ಹಣ ವಸೂಲಿ ಮಾಡೋದು ಹಾಗಾದ್ರೆ ಮಾಡಿ ಆ ಕೆಲಸ ನೋಡೋರು ಹೇಳ್ತಾರೆ ನಾವ್ ಯಾರು ಸೈನ್ ಎಲ್ಲಿ ಮಾಡಿದ್ದೀರಿ ಐದು ಅದ್ರಾಗ ಕೊಡಿ ಅಲ್ಲ ಕೊನೆಯಲ್ಲ ಬಾಂಡು ನಾಳೆ ಕರ್ಕೊಂಬಂದು ಮಾಡ್ಕೊಂಬಂತ ಹೇಳ್ತೀನಿ ಸರ್ ಇಲ್ಲ ಸರ್ ಬಿಟ್ಟ ಕಾರ್ಡ್ ಇರ್ತದ ಸೈ ಮಾಡ್ಬಿಟ್ಟು ಸೈ ಮಾಡಿರಲಿಲ್ಲ ಸೈ ಮಾಡಿರಲಿಲ್ಲ ನೀವು ನಾಲ್ಕು ನೋಡಿ ಈಗ ಏನಾಗ್ತಾರ ಕೊಡಿ ಇಲ್ಲಿ ನೋಡಿ MT ಪೇಪರ್ ಇದ್ರ ಮೇಲೆ ಸೈನ್ ಬರಿಬೋದು ಇದು ಬಿಳಿಚೋಡ ಪೊಲೀಸ್ ಸುಧಮ್ಮ ಅಲ್ಲ ಇಂಥ ತಳ್ಳೆ ಕೆಲಸ ಎಲ್ಲ ಪೊಲೀಸರು ಮಾಡ್ಬೇಕಾ ಯಾಕೆ ಸರ್ ಅಲ್ಲ ಇದು ಇದನ್ನೇನಂತಾರೆ ಸರ್ ಏನಕ್ಕೆ ಮಾಡ್ತೀರಾ ಇಂಥ ಕೆಲಸ ಹೇಳಿ ಅಲ್ಲ ಏನಕ್ಕೆ ಮಾಡ್ತೀರಾ ಇಂಥ ಕೆಲಸ ನೀವು ಇದರಲ್ಲಿ ಏನಾದ್ರೂ ಟೈಪ್ ಮಾಡ್ಬೋದಲ್ಲ ನೀವು ಒಂದ್ ನಿಮಿಷ ಮೇಡಮ್ ಇದಕ್ಕೆ ತಾವೇ ಹೇಳ್ಬೇಕು ಬಾಂಡ್ ಪೇಪರ್ಗೆ ಅದಕ್ಕೆ ನೋಡಿ ಅದು ಬೇಕಾಗಿಲ್ಲ ಇದು ಮೇಲಿನ ಅಧಿಕಾರಿಗಳು ಗಮನ ತರಬೇಕು ಇದನ್ನ ಅಲ್ಲ ಸರ್ ಒಂದ್ ನಿಮಿಷ ಈ ಕಡೆ ಬನ್ನಿ ಸರ್ ಓದು ಬರಹ ಇಲ್ದಿರೋ ಹೆಂಗಸರು ಕೂಲಿ ನಾಲಿ ಮಾಡೋರು ಅವ್ರ ಹತ್ರ ಈ ತರ ಮಾಡೋದು ಸರಿನಾ ಹೇಳಿ ಸರ್ ಇದ್ರಲ್ಲಿ ಏನಿದೆ ಸರ್ MT ಪೇಪರ್ ಅದ್ರಲ್ಲಿ ಸೈನ್ ಮಾಡಿಸ್ಕೊಂಡಿದ್ದೀರಾ ಎಷ್ಟು ಫ್ರಾಡ್ ಇದು ಸರ್ ಅದು ಬೇಕಾಗಿಲ್ಲ ಏನ್ ಅದ್ ಮಾಡೋದು ಸರ್ ಇದ್ರಲ್ಲಿ ಫಾರ್ಮ್ ಇಲ್ಲ ಈ ತರ ಮಾಡಿಸ್ಬೋದಾ ಸರ್ ಬರೀರಿ ಸರ್ ಈಗ ಬೇಡ ಸರ್ ಬರಿಬೇಡಿ
ಈಗ. ಅದಕ್ಕೂ ಇದಕ್ಕೂ ಸಂಬಂಧ ಏನು? ಪ್ರತಿ ಸ್ಟೇಷನ್ ಅಲ್ಲಿ ಇದೇ ನಡೀತಾ ಇದೆ. ಅಲ್ಲ ಸರ್, ನಾವ್ ಕಟ್ತಾ ಇರೋದ್ರಿಗೆ ಹಣ ನಿಮ್ಗೆ ಸಂಬಳ ಕೊಡ್ತಾ ಇರೋದು ನಮ್ಗೋಸ್ಕರ ನೀವು ಡ್ಯೂಟಿ ಮಾಡ್ತಾ ಇರೋದಿಲ್ಲ. ಬರೀ ಸ್ಟೇಷನ್ಗಳಲ್ಲೆಲ್ಲ ಸ್ಟೇಷನ್ಗಳಲ್ಲಿ ಇಲ್ಲಿ ಇದೇ ರೀತಿ ನಡೀತಾ ಇದೆ. ನಮೂನೆ ಫಾರ್ಮ್ ಅಲ್ಲಿ ಫಿರ್ಯಾದಿದಾರರು ಮತ್ತು ಸಾಕ್ಷಿದಾರರು ಈ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಮಾತು ಹೇಳಿಕ್ ಬಯಸ್ತೇನೆ. ನಾನು ಬಂದು ತಿರುಗಿ ನೋಡ್ತಾ ಇದ್ದೀನಿ. ವೈಟ್ ಪೇಪರ್ಗೆ ನಾವು ನಮ್ಮತ್ರ ತುಂಬಾ ವೈಟ್ ಪೇಪರ್ ಮಾಡಿಸ್ಕೊಂಡಾರೆ ಅಂತ ಸಂತ್ರಸ್ತರು ಹೇಳ್ತಿದ್ದಾರೆ. 60 ಸೀಟು. ಈಗ ಕುತ್ಕೊಳ್ರಿ ಮೇಡಮ್, ಕುತ್ಕೊಳ್ಳಿ ಮೇಡಮ್, ಕುತ್ಕೊಳ್ಳಿ. ಇಲ್ಲ ಕುತ್ಕೊಳ್ರಿ, ಹೇಳ್ತೀನಿ ದಯವಿಟ್ಟು ಬರ್ರಿ. ಅಲ್ಲ, ಓದು ಬರಹ ಇಲ್ದೆ ಹೆಂಗಸರಿಗೆಲ್ಲ ಈ ತರ ಅನ್ಯಾಯ ಮಾಡೋ ಸರಿನಾ? ಈ ಪೊಲೀಸರ ಕಂಪ್ಲೇಂಟ್ ದೂರ ಕೊಟ್ರೆ ಈ ತರ ಮಾಡೋ ಸರಿನಾ? ಸೀಟಲ್ಲಿ ಪ್ರಕಾರ ಮಾನ್ಯ ನ್ಯಾಯಾಲಯಕ್ಕೆ ಹಾಜರಾಗಿ ಸಾಕ್ಷಿ ನುಡಿದಾಗಿ ನೀಡಿದ ಬಾಂಡ್, ಯಾರು ಸಾಕ್ಷಿ ನೀಡಿದಾರೋ ಅವರಿಗೆ ಬಾಂಡ್ ಮತ್ತು ಮುಚ್ಚಳಿಕೆ ಪತ್ರ. ಏನು ಚರ್ಚೆಪಡಿಸಿದರೆ ಮಮತಾ ಗಂಡ ಮಹಾರಾಜ 24 ನಾಯಕ ಮತ್ತು ಜನಾಂಗದವರು ಹೊಲ ಮನೆ ಕೆಲಸ ಮಾಡ್ತಾ ಇದ್ದಾರೆ. ಶೆಟ್ಟಿಗುಂಡನಹಳ್ಳಿ ಗ್ರಾಮ, ಜಗಳೂರು. ಮತ್ತೆ ಅವ್ರ ಫೋನ್ ನಂಬರ್, ಇಮೇಲ್ ಐಡಿ ಇಲ್ಲ. ಅದಾದ ನಂತರ ನಾನು ಈ ದಿನಾಂಕ ಇಲ್ಲ ರಂದು ಬೆಳ್ಚೋಡಿ ಪೊಲೀಸ್ ಠಾಣೆ ಗುನ್ನೆ ನಂಬರ್ ಅದು ಇಲ್ಲ. ಪ್ರಕಾರ ಯಾವುದು ಎಫ್ಐಆರ್ ಹಾಕಿರುತ್ತೋ ಅದು ಇಲ್ಲ. ಪ್ರಕರಣದಲ್ಲಿ ಪ್ರತ್ಯಕ್ಷ ಪರೋಕ್ಷ ಕೂಡ ಇಲ್ಲ. ಸಾಕ್ಷಿಯಾಗಿ ಆಪಾದಿತಳಾದ ವಿರೋಧ ಆಪಾದನೆಯ ವಿಷಯದಲ್ಲಿ ತನಿಖಾಧಿಕಾರಿಗಳು ಯಾರು ಅಂತಾನೂ ಗೊತ್ತಿಲ್ಲ. ಬೆಳ್ಚೋಡಿ ಪೊಲೀಸ್ ಠಾಣೆ ಡ್ಯಾಶ್ ಅವರಿಗೆ ಮುಂದೆ ಡ್ಯಾಶ್ ಸ್ಥಳದಲ್ಲಿ ಈ ವಿಷಯದಲ್ಲಿ ಸಾಕ್ಷಿ ನುಡಿಯಲು ನ್ಯಾಯಾಲಯದಲ್ಲಿ ಕರೆ ಬಂದಾಗ ಸಾಕ್ಷಿ ನುಡಿಯುತ್ತೇನೆ. ಸರ್ಕಾರಕ್ಕೆ ಪಾವತಿಸುತ್ತೇನೆ. ಇಲ್ಲಿ ನೋಡ್ರಿ, 5,000 ದಂಡ. ಬರೀ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಇದೇ ನಡೀತಾ ಇದ್ದಾವೆ. ಒಂದಲ್ಲ ಎರಡಲ್ಲ, ಈ ರಾಜ್ಯಾದ್ಯಂತ ಪೊಲೀಸ್ ಸ್ಟೇಷನ್ಗಳಲ್ಲಿ ಇದೇ ನಡೀತಾ ಇದ್ದಾವೆ. ಅಲ್ಲ ಸರ್, ಜನಸಾಮಾನ್ಯರಿಗೆ ಡ್ಯೂಟಿ ಮಾಡ್ತಾ ಇಲ್ಲ. ನೋಟಿಸ್ ಅವ್ರು ಕೊಟ್ಟು ಸೈನ್ ಮಾಡ್ಕೊಬೇಕು. ಇದನ್ನ ಇದ್ ಮಾಡ್ರಿ ಸರ್, ಫೋಟೋ ತೆಗಿ. ಯಾರ ಹತ್ರ ಐತ ಫೋಟೋ ತೆಗಿರಿ. ಫೋಟೋ ತಕೊಂಡ್ ಮತ್ತೆ ವಾಪಸ್ ಒಂದ್ ನಿಮಿಷ ಕೈ ಮುಗಿದು ಕೇಳ್ಕೊಳ್ತೀನಿ. ನಿಮ್ಮ ನ್ಯಾಯಾಲಯದಲ್ಲಿ ಈ ರೀತಿ ಮಾಹಿತಿ ಕೊಡದೆ ಮಾಡಿಸಬಹುದಾ? ಮಾಹಿತಿ ಕೊಡಂಗಿಲ್ಲ. ನೀವೆಲ್ಲ ಅಡ್ಡಗಟ್ಟಿಗೆ ಇಟ್ಟಿದ್ರಿ. ಮಾಹಿತಿ ಕೊಡಬಹುದು. ನಿಮಗೆ ಏನು ಮಾಹಿತಿ ಕೊಡೋದು? ಹಂಗೆಲ್ಲ ಮಾಡಬೇಡಿ. ನನ್ನ ರಿಕ್ವೆಸ್ಟ್ ನಿಮ್ಮ ಕೈ ಮುಗಿತೇವೆ. ಅವ್ರು ವೈಟ್ ಪೇಪರ್ ಹ್ಯಾಂಡ್ ಓವರ್ ಯಾರು ಮಾತಾಡ್ಬೇಡ್ರಿ, ಯಾರು ಮಾತಾಡ್ಬೇಡಿ, ಸೈಲೆಂಟ್. ಏನಕ್ಕೆ ಸೈನ್ ಮಾಡ್ಬೇಕು ಅಂತ ಹೇಳಿ ಸರ್ಗೆ ಕ್ವಶನ್ ಮಾಡಿದೆ. ಅವರು ಕ್ವಶನ್ ಮಾಡಿದ್ದಕ್ಕೆ ಇಲ್ಲಮ್ಮ ಪ್ರಿಂಟ್ ಖಾಲಿ ಆಗಿದೆ, ಇಲ್ಲ ಪ್ರಿಂಟ್ ಇಲ್ಲ, ಅದಕ್ಕಾಗಿ ನಾನು ವೈಟ್ ಸೀಟ್ ನಲ್ಲಿ ಸೈನ್ ಮಾಡಿಸ್ಕೊಂತೀನಿ, ಹೋಗ್ಬಿಟ್ಟು ನಾವೆಲ್ಲ ಟೈಪ್ ಮಾಡಿ ಇದ್ ಮಾಡ್ಕೊಂತೀವಿ ಅಂತ ಹೇಳಿದ್ರು ಸರ್. ಅವ್ರು ನೈಟ್ ಬಂದಾಗ ಹೋಗ್ಲಿ ಮಾಡಿಲ್ಲ, ಈಗ ಬೆಳಗ್ಗೆಯಿಂದನಾದ್ರೂ ಮಾಡ್ಬೇಕಾಗಿತ್ತು ಸರ್, ಮಾಡಿಲ್ಲ. ಕರೆಂಟ್ ಈಗ ಹೇಳ್ತಿದ್ದಾರೆ ಇವಾಗ. ಒಂದು ನಿಮಿಷ ಒಂದು ಬಿಟ್ಟು ಒಂದು ತಿರ್ಸ್ತಾ ಇದ್ದಾರೆ, ಒಂದು ಬಿಟ್ಟು ಡೈವರ್ಟ್ ಮಾಡ್ತಿದ್ದಾರೆ. ನನಗಿದು ಬೇಕಾಗಿಲ್ಲ. ನೀವು ಟೈಪ್ ಅನ್ನ ಮಾಡ್ಕೊಳ್ರಿ, ಏನನ್ನ ಮಾಡ್ಕೊಳ್ರಿ. ಅವ್ರ ವೈಟ್ ಪೇಪರ್ ನೀವು ಸೈನ್ ರಿಟರ್ನ್ ಕೊಟ್ಬಿಡಿ. ರಿಟರ್ನ್ ಮಾಡಿ ಕೊಡ್ಬೇಕಮ್ಮ. ಯಾಕೆ
ಯಾಕೆ ಕೊಡೋದಿಲ್ಲ ಸರ್? ಯಾಕೆ ಕೊಡಕ್ ಬರಲ್ಲ? ವೈಟ್ ಪೇಪರ್ ಸೈನ್ ಮಾಡ್ಕೊಟ್ಟು ನೀವು ಕೊಡಕ್ ಬರಲ್ಲ ಅಂತ ಅಲ್ಲ ಸರ್. ಜ್ಞಾನಾಧಿಕಾರಿಯಾಗಿ ನೀವು ಇದು ಮಾತಾಡೋದು ರೈಟ್ಸ್ ಅಲ್ಲ. ನಾವೇ ಮಾಡ್ತಾ ನೋಡ್ತಿದ್ದಾರೆ ಸರ್. ನೀವೇನು ಮಾಡೋದು? ನಾವು ನೋಡ್ತಾ ಇದ್ದಾರೆ ಇಲ್ಲಿ. ನಾವೇನು ತಪ್ಪು ಮಾಡ್ತಾ ಇಲ್ಲ, ಸುಲಿಗೆ ಮಾಡ್ತಾ ಇಲ್ಲ, ಯಾರು ದರೋಡಿ ಮಾಡ್ತಾ ಇಲ್ಲ. ಇಲ್ಲಿ ಕಾನೂನಾತ್ಮಕವಾಗಿ ನ್ಯಾಯ ಕೇಳೋಕ್ ಬಂದಿದ್ದೀವಿ ನಾವಿಲ್ಲಿ. ಅಲ್ಲ ಇಷ್ಟಂತೂ ಗೊತ್ತಿಲ್ಲ ನೋಡಿ ಇವ್ರು ಏನ್ ಮಾಡಿರೋದೆಲ್ಲ ತಲೆ ಕೆಲಸ ಸ್ಟೇಷನ್ ಅಲ್ಲಿ. ಮತ್ತೆ ಒಂದು ಸ್ಟೇಷನ್ ಅಲ್ಲಿ ಈ ತರ ದಾದಾಗಿರಿ ಗೂಂಡಾಗಿರಿ ನಡೀತಾ ಇದೆ ಅಂತಂದ್ರೆ ಇನ್ನು ಹೆಣ್ಮಕ್ಳಿಗೆ ಎಲ್ಲ ಸಿಗುತ್ತೆ. ಇಡೀ ಊರಲ್ಲಿ ಹಲ್ಲಾಕ್ಬಿಟ್ಟಿವಿ ನಾವು ಅಂತಿದ್ರು. ಸುಮ್ಮನೆ ಗಲಾಟೆ ಏನಕ್ಕೆ ಮಾಡ್ತೀರಾ? ಏನ್ ಹೇಳ್ತೇನೆ ತಡಿಯಪ್ಪ. ಅವ್ರು ಅಂತ ಹೇಳಿ ಒಬ್ಬರ ಹೆಸರು ಮಾಡ್ತೀನಿ. ಕಾರಣ ಏನು ಖಿಲಾಫಿ ಮಾಡಿಲ್ಲ, ಹಂಗೆ ಒಳಗಡೆ ಹೋದೆ. ನೀವು ಅಷ್ಟೊಳಗೆ ವೈಟ್ ಸೀಟ್ನಾಗೆಲ್ಲ ಸೈನ್ ಏನಾಗಲಿ ಫಾರ್ಮೇಟ್ ಇರಲಿ ಏನಾಗಲಿ ನಿಮಗೆ ಕಾನೂನು ಜ್ಞಾನ ಇದ್ದಂಗೆ ನಿಮಗೆ ಗೊತ್ತಿದ್ದಂಗೆ ವೈಟ್ ಪೇಪರ್ ಯಾರಾದ್ರೂ ಸೈನ್ ಮಾಡ್ತಾರೆ. ಒಂದು ನಿಮಿಷ ಕೇಳಿ, ಫಾರ್ಮೇಟ್ ಇದ್ರೆ ಮಾತ್ರ ಸೈನ್ ಮಾಡಲ್ಲ ಮಾಡಿಸ್ಬೋದು. ವಾಪಸ್ ಕೊಡಕ್ಕೆ ಮಾಡ್ತಾರೆ. ನಾವು ಇಸ್ಕೊಂಬಂದ್ ಬನ್ನಿ. ಈಗ ಒಂದ್ ನಿಮಿಷ ಸರ್ ಕುತ್ಕೊಳ್ರಿ. ಇಸ್ಕೊಂಬಂದ್ ಕುತ್ಕೊಳ್ರಿ. ಒಂದ್ ನಿಮಿಷ ಸರ್ ಕುತ್ಕೊಳ್ಳಿ. ನೀವೆಲ್ಲ ಕೇಸ್ ನ್ಯಾಯ ಕೊಡ್ತೀರಿ. ಪೇಪರ್ ಖಾಲಿ ಆಗಿದ್ರೆ ನಾಳೆ ಬಂದು ಒಂದು ಪೇಪರ್ ಅಲ್ಲ ಸರ್ ಇರೋದು. 60 ಸೀಟ್ ಇದೊಂದು ಕಂಪ್ಲೀಟ್ ಕೊಡ್ರಿ. 60 ಸೀಟ್ ಸೈ ಮಾಡ್ತಾರೆ. ಈಗ ಸೈನ್ ಮಾಡಿದ್ಕೆ ಅದೇ ಪೇಪರ್. ಎಷ್ಟು ಪೇಪರ್ ಇದೆ ನಿಮ್ಮ? ಅಲ್ಲಿ ಫಿಲಪ್ ಮಾಡ್ತಾರಂತ ಅವ್ರು 60 ಪೇಪರ್ ಹೇಳ್ತಾ ಇದ್ದಾರೆ. 60 ಪೇಪರ್ ಹೇಳ್ತಾ ಇದ್ದಾರೆ. 60 ಪೇಪರ್ ಅಲ್ಲ ಬರಿತೀನಲ್ಲ ಎಲ್ಲಿಗೆ ಬರ್ತೀನಿ. ಐ ಎಮ್ 3
ಅಲ್ಲ ಸರ್, ನೀವು ಡ್ಯೂಟಿ ಮಾಡ್ತಾ ಇರೋದು ನಮಗೋಸ್ಕರ ಆಯ್ತಾ? ನೀವು ನಾಳೆ ಹೋಗಿ ಸೈನ್ ಮಾಡ್ಸ್ಕೊಂಡ್ ಬರ್ಬೋದಾಗಿತ್ತಲ್ಲ, ಎಲ್ಲ ಟೈಪ್ ಮಾಡ್ಕೊಂಡು ಹೋಗಿ. ಇಂಥ ತಳ್ಳೆ ಕೆಲಸ ಎಲ್ಲ ಬೇಕಾಗಿತ್ತಾ? ಎಲ್ಲ ತರಳೆ ಕೆಲಸನೇ, ಯಾವ ಸ್ಟೇಷನ್ ಅಲ್ಲಿ ನೋಡಿದ್ರು ಇದೇ ವ್ಯವಸ್ಥೆ. ಪುಷ್ಪಾ ಮೇಡಮ್, ಈಗ ವಿಡಿಯೋ ಮಾಡಿ. ಗಜ ಬಿಜ ಅಂತ ಲೈವ್ ಮಾಡಿ. ಅರವತ್ತು ಸೀಟ್ನ ಮಾಡಿಸಿ ಮಾಡ್ತಾವ. 60 ಸೀಟು, 60 ಸೀಟು. ಈಗ ನಿಮ್ದು 4 ಅಂತ ಹೇಳ್ತಿದ್ದಾರೆ. 4 ಇಡೀ ಊರಾಗ ನಮ್ಮ 60 ಜನ ನಾಳೆ ಐತಲ್ಲಮ್ಮ, ಅದ್ರ ಮೇಲೆ ಅಷ್ಟೇ ಬರ್ಬೋದು. ಸೈನ್ ಮಾತ್ರ ಇದು ವೈಟ್, ಅದು ಒಬ್ಬರು ಬಗೆರ್ ತೊಂದಾಳೆ, ವೈಟ್ ಸೀಟ್ ಮೇಲೆ ಸೈನ್ ತೊಂದಾಳೆ, ಅದು ಬಗೆರಿತ್ತು ಅಷ್ಟೇ. ಒಂದೊಂದೇ ಹೆಸರು 60. ನಿಮಗೆ ಗೊತ್ತಿಲ್ಲದೆ ಇರೋ ಪಕ್ಷದಲ್ಲಿ ಯಾರನ್ನಾದ್ರೂ ಕರ್ಕೊಂಡೋಗಿ ಸೈನ್ ಮಾಡ್ಬೇಕಪ್ಪ, ಈ ತರ ಮಾಡ್ಬಾರ್ದು. ಅಮೌಂಟ್ ಬರ್ತಾರೆ ಅಮೌಂಟ್ ಬರ್ತಾರೆ ಸರ್. ನಮ್ಮ ಮೊಬೈಲ್ ನಂಬರ್ ಅಮೌಂಟ್ ನಮ್ಮ ಗಂಡ ಎಲ್ಲ ಬರ್ತಾರೆ. ಮೊಬೈಲ್ ನಂಬರ್ ಕೇಳಿ, ಮೊಬೈಲ್ ನಂಬರ್ ಕೊಡಿ, ಅಮೌಂಟ್ ಎಷ್ಟು ಅಂದ್ರು, ಅಮೌಂಟ್ ಬರ್ಕಂಡು ಎಲ್ಲ ಬರ್ಕೊಂಡು ಕೊಟ್ಟು ಸೈನ್ ಮಾಡಿಸಿ. ಅಮೌಂಟ್ ಎಷ್ಟು ಕೊಟ್ರಿ? 50,000 ಅವರು ಅಮೌಂಟ್ ಲಾಸ್ ಆಗಿದೆ ಅಂತ ಕೇಳ್ಕೊಂಡು ಅವ್ರು ಇಷ್ಟಪ್ಪ ಇವ್ರು ಇಷ್ಟಪ್ಪ ನಾನು ಕಾಲ್ಕೊಂಡೆ ಅನ್ಕೊಂಡೆ. ಹೋಗು, ಅಲ್ಲೇ ಹುಡುಕ್ತಾ ಇದ್ದೀನಿ ನನ್ನ ಫೋನಲ್ಲಿ. ಇಲ್ಲಿ ಕೂತ್ಕೊಂಡಿದ್ದೆ, ಜಾಬಲ್ಲಿ ನಿಂತ್ಕೊಂಡಿದ್ದೆ, ಬಿದ್ದೋಗಿದೆ. ಇದೇ ನನ್ನ ಗಂಜಿಡ್ಕೊಳ್ಳು ಮಮ್ಮ. ಮಾಡು. ಮೇಡಮ್ ಇಂದ ಲೈವ್ ಮಾಡ್ತೀರಾ? ಮೇಡಮ್ ಲೈವ್ ಮಾಡಿ ಮೇಡಮ್, ಇದರಲ್ಲಿ ಮಾಡಿ. ಅನುಮಾನ ಪಟ್ಟರೆ ನಾವೇನ್ ಮಾಡ್ತೀವಿ ಸರ್? ಅನುಮಾನ ಅಲ್ಲ ಸರ್, ಅಮ್ಮ ಏನೇನೋ ಹೇಳಕ್ ಹೋಗ್ಬೇಡಿ ದಯವಿಟ್ಟು. ಈಗ ಗುಂಡಮ್ಮನೆ ಹೇಳಿದ್ರು ನಿಮಗೆ ಉತ್ತರ. ಅಲ್ಲಮ್ಮ, ಗುಂಡಮ್ಮ ವಿಕ್ಟಿಮ್ ಇದಾರಲ್ಲ, ಗುಂಡಮ್ಮ ಕಂಪ್ಲೇಂಟ್ ಆಯ್ತು ಹೇಳಿದ್ರು, ನನಗೆ ಹೇಳಿದ್ರು ಈ ತರ ಹೇಳಿ ನಾನು ಇನ್ನು 65 ಹೇಳ್ಕೊಂಡು ಮಾಡ್ತೀನಿ. ಈಗ ಇನ್ನೂ 60 ಜನ ವಿಕ್ಟಿಮ್ ಇದ್ದಾರೆ, ಅವರೆಲ್ಲ ಸ್ಟೇಟ್ಮೆಂಟ್ ಮಾಡಬೇಕು. ಯಾರ್ಯಾರಿಗೆ ನಾನು ಓಪನ್ ಶೆಟ್ಕೊಂಡು ಮಾತಾಡಿದ್ದೇನೆ. ಒಂದೊಂದು ದೇಶದ ಹತ್ರ ಎಷ್ಟೋ ಜನ ಸರ್ ಅಲ್ದಾಡ್ಬೇಕು, ತಿಂಗಳಾನುಗಟ್ಟಲೆ ಅಲ್ದಾಡ್ಬೇಕಾ? ಮಾತಾಡಿಲ್ವಾ? ಸುಮ್ಮನೆ ಇಲ್ಲಿಟ್ಟಲ್ಲ ಏನು ಎಲ್ಲರೂ ಮಾತಾಡಿದ್ದೀನಿ ನಾನು. ಒಂದೊಂದು ಅಲ್ಲ ಸರ್, ಖಂಡಿತ ನೀವು ತನಿಖೆ ಇದ್ದಾಗ ನೀವು ಯಾವುದೇ ರೀತಿ ಅಲ್ಲ ಸರ್, ತನಿಖೆ ಇದ್ದಾಗ ಯಾರನ್ನ ತನಿಖೆ ಮಾಡ್ತಾ ಇದ್ದೀರಾ, ಯಾವ ಸ್ಥಳದಲ್ಲಿ ತನಿಖೆ ಮಾಡ್ತಾ ಇದ್ದೀರಿ, ಯಾವ ರೀತಿ ಮಾಡ್ತಾ ಇದ್ದೀರಾ, ನೋಟಿಸ್ ಅಂತ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಆ ನೋಟಿಸ್ ಅಲ್ಲಿ ಸೈನ್ ಅಂತ ಹೇಳ್ತಾ ಇದ್ದೀರಿ. ನೋಟಿಸ್ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅವ್ರಿಗೆ, ಬರೀ ಎಂಟಿ ಪೇಪರ್ ಅಂತ ಹೇಳ್ತಾ ಇದ್ದಾರೆ.
ಸರ್ ನೋಟಿಸ್ ಕೊಟ್ಟಿದ್ದೀರಾ ಅವ್ರಿಗೆ? ಅಲ್ಲ ನೋಟಿಸ್ ಕೊಟ್ಟಿದ್ದೀರಾ ನೀವು ಅವ್ರಿಗೆ ಕಂಪ್ಲೇಂಟಿಂಗ್ ನೋಟಿಸ್ ಕೊಟ್ಟಿದ್ದೀರಾ? ಅವ್ರ ಹತ್ರ ಯಾವ ನೋಟಿಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲಿ ಏನ್ ಮಾತಾಡ್ತಾ ಇದಾರೆ? ಅವರೇ ಮಾತಾಡ್ತಿರೋದಲ್ಲ ಸರ್. ತಪ್ಪು ಮಾಡಿದ್ರೆ ಯಾರೇ ಆಗ್ಲಿ ತಪ್ಪು ತಪ್ಪೇ ತಾನೆ ಸರ್. ಅವ್ರ ಅಧಿಕಾರಿ ಯಾರೇ ಆಗ್ಲಿ, ಡಿಸಿ ಆಗ್ಲಿ, ಎಸಿ ಆಗ್ಲಿ ಸರ್, ಒಂದು ಕೇಸಿಗೆ ನೀವು 60 ಶೀಟ್ಗಳು ಮಾಡ್ಕೊಂಡ್ ಬಂದಿದ್ದೀರಲ್ಲ. ಅವರು 60 ಜನ ಇದಾರಂತೆ. 60 ಜನದ್ದು ಲೀಸ್ಟ್ ಬರ್ಕೊಡ್ತಾರೆ ಅಂತ ಹೇಳಿದ್ದವ್ರು. 60 ಸೀಟ್ ತಗೊಂಡಿದಾರಲ್ಲ, 60 ಸೀಟ್ ಅದೇ ಮತ್ತೆ 60 ಜನ ತಾನೇ ಎಲ್ಲ ಇರೋದು. ಅದಕ್ಕೆ ಅವ್ರದ್ದು ಒಂದೊಂದು ಸೀಟು 60 ಸೀಟಲ್ಲಿ ಟೈಪ್ ಮಾಡಿ ಕೊಡ್ತಾರಂತ ಅವರು. ಅದು ಹೇಳ್ತಿರೋದು. ಈಗ ಸರ್ ಅವ್ರು ಕೊಟ್ರ ನ್ಯಾಯಾಲಯಕ್ಕೆ ಹಾಜರು ಮಾಡ್ತಾ ಇದಾರಲ್ಲ, ಅದ್ರಲ್ಲಿ ಏನಿದೆ? ಅವ್ರೇನ್ ಹೇಳ್ತಿದ್ದಾರೆ, ಸೈನ್ ಮಾಡಿರೋದ್ರೆ ಟೈಪ್ ಕೊಡ್ತೀನಿ ಅಂತ ಸರ್. ಅದನ್ನ ಇವಾಗ ಎಸ್ ಪಿಗೆ ಕರೆ ಮಾಡಿ ಇದ್ರ ಬಗ್ಗೆ ತಿಳಿಸಿ. ತಪ್ಪಂದ್ರೆ ಯಾರು ಆಡೋರು ತಪ್ಪೆ ಅಂತ ಹೇಳ್ತಾರೆ. ಎಲ್ಲರದು ವೈಟ್ ಶೀಟ್ಗಳನ್ನ ವಾಪಸ್ ತಗೊಳ್ಳಿ. ಅಲ್ಲ ನೀವು 1 ನಿಮಿಷ ಅರಿಯಂಗಿಲ್ಲ ಏನಿಲ್ಲ, ಅದನ್ನ ಲೈವ್ ಅಲ್ಲಿ ವಾಪಸ್ ತಗೊಬನ್ನಿ. ಲೈವ್ ಅಲ್ಲಿ ವಾಪಸ್ ತಗೊಬನ್ನಿ. ಅದನ್ನ ಯಾವ್ದೇ ರೀತಿ ಇದು ಮಾಡಂಗಿಲ್ಲ. ಈಗ ಸರ್ ಒಂದು ನಿಮಿಷ ಸರ್, ಮಂಜುನಾಥ್ ಸರ್, ಅದು ಸರ್ ದಯವಿಟ್ಟು ನಿಮ್ಮ ಹೆಸರು ಗೊತ್ತಿಲ್ಲ. ನೀವು ಒಂದು ಕೆಲಸ ಮಾಡಿ, ನಮಗೆ ಯಾಕೆ ಡೌಟ್ ಅನಿಸುತ್ತೆ, ಮೋಸ್ಟ್ ಆಗಲೂ ಇದು ವೈಟ್ ಶೀಟ್ ಐತಲ್ಲ ಕೊಟ್ಬಿಡಿ, ನೀವು ಟೈಪ್ ಮಾಡಿ. ನಾವು ಸರ್ ಮಾನವದಿಂದ ಹೋಗಿದ್ವಿ. ಈಗ ಮೇಡಮ್ ಅವರು ನಮ್ಮ ಎದುರಿಗೇನೆ ಸೈನ್ ಮಾಡಿ ಕೊಡ್ತಾರಂತೆಲ್ಲ. ವೈಟ್ ಶೀಟಲ್ಲಿ ನಮ್ಮ ಎದುರಿಗೇನೆ ಬರೆದು ಕೊಡ್ತಾರಂತೆ. ಅವರು ಏನ್ ಹೇಳ್ತಿದ್ದಾರೆ, ಯಾವ್ದೋ ಒಂದು ಮಾನವೀಯತೆ ದೃಷ್ಟಿಯಿಂದ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಏನ್ ಮಾಡ್ತಾರೆ ಸರ್? ನಾನೇನ್ ಹೇಳ್ತಿದ್ದೀನಿ, 60 ಸೀಟ್ ವಾಪಸ್ ತಗೊಂಡು ಯಾರು ನೋಟಿಸ್ ಇರುತ್ತಾ ಅವ್ರು ಓದಿ ಅವ್ರ ಒಪ್ಪಿಗೆ ಇದ್ರೆ ಮಾತ್ರ ಇದು ಮಾಡಿ. ಏನ್ ಹೇಳ್ತಾ ನಿಮ್ ಫಾರಂ ಜೆರಾಕ್ಸ್ ಮಾಡಿಸ್ಕೊಳ್ರಿ ಸರ್. ಅತ್ಲಾಗೆ ಬಂಕರ್ ಸರ್, ನಿಮ್ದು ಫಾರಂ ಇದೆಯಲ್ಲ ಸರ್, ಬಂಕರ್ ಸರ್ ಒಂದು ನಿಮಿಷ, ನಿಮ್ದು ಫಾರಂ ಇದೆಯಲ್ಲ ಅದನ್ನ ಜೆರಾಕ್ಸ್ ಮಾಡಿಸಿ ಕೊಡಿ, ಅದನ್ನ ವೈಟ್ ಶೀಟ್ ಕೊಡಿ ವಾಪಸ್ ಕೊಡಿ. ಕೊಡಿ ಸರ್, ಅದನ್ನ ಪೇಪರ್ ಕೊಡಿ, ಪೇಪರ್ ಕೊಡಿ, ಕೊಡಿ ಸರ್, ಪೇಪರ್ ವಾಪಸ್ ಕೊಡಿ ಸರ್. ಸೈನ್ ಕೊಡಿ ಅಣ್ಣ, ಗಣೇಶಣ್ಣ ಅಣ್ಣ ಬಿಡೋಣ, ಅನುಮಾನ ಐತೆ ನಮಗೆ ಕೊಡಿ ಸರ್. ಸರ್ ಅನುಮಾನ ಕೊಡಿ, ಅನುಮಾನ ಐತೆ ಕೊಡಿ, ಅನುಮಾನ ಐತೆ ನಮಗೆ ಕೊಡಿ, ಪೇಪರ್ ಕೊಡಿ ಸರ್. ಅನುಮಾನ ಇದೆ ನಮಗೆ ಕೊಡಿ ಸರ್, ಲೈವ್ ಇದೆ ಸರ್, ಲೈವ್ ಅಲ್ಲಿ ಇದೆ, ಅನುಮಾನ ಇದೆ ಕೊಡಿ ಸರ್. ಒಂದ್ಕರ್ ಸರ್ ಕೊಟ್ಬಿಡಿ, ದಯವಿಟ್ಟು ಹೇಳ್ತೀನಿ ನೋಡಿ. ಅರಿಬೇಡಿ, ಕೊಡಿ ಕೊಡಿ, ಅವ್ರಿಗೆ ಹೇಳ್ತೀನಿ, ಯಾಕೆ ಕೊಡ್ತಾ ಇಲ್ಲ ವಾಪಸ್ ಕೊಡಿ. ಏನಪ್ಪ ನೀವು ಯಾಕೆ ಹಿಂಗ್ ಮಾಡ್ತಿದ್ದೀರ ಅಂತ ಗೊತ್ತಾಗ್ತಿಲ್ಲ. ಗಣೇಶ್ ಅವ್ರ ಸರ್, ಈಗ ಕೊಟ್ಬಿಡಿ ಅಂತ ಸುಮ್ಮನೆ, ಈಗ ಯಾಕೆ ಹೆಂಗ್ ಮಾಡ್ತಿದ್ದೀರಾ? ಏ ಸರ್, ಒಂದ್ ನಿಮಿಷ ಸರ್,
ನೀವು ಕೊಡಕ್ಕೆ ಯಾಕೆ ನಿಮಗೆ ಈ ತರ ಸರ್, ಮಂಜುನಾಥ್ ಸರ್, ಈಗ ಡೀಟೇಲ್ಸ್ ಆಗಿ ಮಾತಾಡ್ಬಿಡೋಣ ಒಂದು ಮಾತು. ಒಂದು ನಿಮಿಷ ಗಣೇಶ್ ಅವ್ರೆ, ಒಂದು ನಿಮಿಷ ತಡ್ರಿ, ಕ್ಲಿಯರ್ ಮಾಡೋದು ತಡ್ರಿ ಒಂದು ನಿಮಿಷ. ಅಲ್ಲ ಆಯ್ತು, ಬೇರೆ ಕೊಟ್ಬಿಡಿ, ಅದು ಕೊಡಿ, ಖಾಲಿ ಸೀಟ್ ಕೊಡಿ ಸರ್, ಖಾಲಿ ಸೀಟ್ ಕೊಟ್ಬಿಡಿ. ಯಾಕೆ ಕೊಡ್ತಾರೆ ಕೊಡಿ ಸರ್. ಅಲ್ಲ ಇಲ್ಲ, ನಾವು ಇಲ್ಲ, ಒಂದು ನಿಮಿಷ ಸರ್, ಇಲ್ಲ ನೋಡಿ, ದಯವಿಟ್ಟು ಹೇಳ್ತೀನಿ, ನೀವು ಖಾಲಿ ಸೀಟ್ ಯಾಕೆ ಕೊಡ್ತಾ ಇಲ್ಲ ನಮ್ಗೆ ಹೇಳಿ, ಯಾಕೆ ಕೊಡ್ತಾ ಇಲ್ಲ? ಖಾಲಿ ಸೀಟ್ ಯಾಕೆ ಕೊಡ್ತಾ ಇಲ್ಲ ನೀವು ದಯವಿಟ್ಟು ಹೇಳ್ಬೇಕು. ನಾವು ನಿಮ್ಮ ಮೇಲೆ ಆರೋಪ ಮಾಡ್ತಾ ಇಲ್ಲ, ನೀವು ಖಾಲಿ ಸೀಟ್ ಯಾಕೆ ಕೊಡ್ತಾ ಇಲ್ಲ ಸರ್? ಓಂಕರ್ ಸರ್, ಕೊಡಿ ಸರ್. ಇಲ್ಲ ಇಲ್ಲ, ವಾಪಸ್ ಕೊಡಿ ಓಂಕರ್ ಸರ್. ಹೋಗ್ಬೇಡಿ, ಬರ್ರಿ 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 ಬರ್ರಿ, ಬರ್ರಿ ಈ ಕಡೆ ಬರ್ರಿ ಮೇಡಮ್, ಬನ್ನಿ ಬರ್ರಿ, ಇಲ್ಲಿ ಬರ್ರಿ ಬರ್ರಿ ಬರ್ರಿ. ಸರ್ ಬೇಡ, ಬರ್ರಿ ಬೇಡ ಬರ್ರಿ. ಮೇಡಮ್ ಬನ್ನಿ ಮಾತಾಡಿ, ಈಗ ಬರ್ರಿ ಬರ್ರಿ. ನಂಬರ್ ಐತೆ ಪುಟ್ಟನಾಯಕನ ಹತ್ರ, ನೋಡಿ ಮಾಡ್ತೀರಾ ಯಾಕೆ ಮಾಡಿದ ಏ ಬಾರಕ್ಕಿಲ್ಲ, ಇಲ್ಲಿ ಬರ್ರಿ ಬನ್ನಿ, ನಾ ಮಾತಾಡೋಣ. ಹೇಳ್ರಿ, ವೈಟ್ ಸೀಟ್ ಸೈನ್ ಮಾಡ್ಕೊಟ್ಟಿರಲ್ಲಪ್ಪ, ಅವ್ರು ಏನ್ ಬೇಕಾದ್ರೆ ಬರಕಂದಾರ ಬರ್ರಿ, ಎಲ್ಲಿದ್ದೀರ ಅಂತ ಫೋನ್ ಮಾಡಿ. ಪ್ರಭು ಪ್ರಭು ನಂಬರ್ ಯಾರ್ದ ಐತಿ? ಪ್ರಭು ನಂಬರ್ ಐತಾ? ನಮ್ಮ ಮಗನ ಕಡೆ ಸಾಯಿ ನಿಮಿಷ ನಿಮಿಷ ವಿಡಿಯೋ ಮಾಡ್ತಾರೆ. ಅದು ನಾರ್ಮಲ್ ವಿಡಿಯೋ ಮಾಡೋದು, ನಾರ್ಮಲ್ ವಿಡಿಯೋ ಮಾಡ್ತಾರೆ, ನಾರ್ಮಲ್ ವಿಡಿಯೋ. ಹಾಂ ಜಲ್ದಿ ಅಲ್ಲಮ್ಮ ಇಷ್ಟೊಂದು ಮಾತಾಡ್ತಿರು, ಜೋರ್ ಮಾಡಿ ಇಸ್ಕೊಳಕ್ಕಾಗಲ್ಲ. ಯಾರು ಹೇಳಿದ್ರು ಮೇಡಮ್, ಎಸ್ ಪಿ ಮೇಡಮ್, ಎಸ್ ಪಿ ಮೇಡಮ್. ಯಾರು ಕೇಳ್ರಿ, ಈಗ
ಸಾಲ ಕ್ಲಿಯರ್ ನಿಂದು ನೋಡ್ರಿ ಮೇಡಮ್ರೆ, ಇದು 60 ಹಾಳೆ, 5 ಹಾಳೆ ಅಲ್ಲ, 60 ಹಾಳೆ. ಅದನ್ನೇ ಸರ್ ಅದನ್ನ ತನಿಖೆ ಮಾಡಿಸ್ತೀನಿ ಅಂತ ಹೇಳಿದ್ರೆ ಅಷ್ಟೊತ್ತಿಗೆ ನೀವು ಇದು ಕಟ್ಟಾಯ್ತು. ಅದನ್ನೇ ಈ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಮಾಡಿಸ್ಕೋಬೋದಾ ಈ ತರ ಈಗ ಅದಕ್ಕೆ ಫೋನ್ ಮಾಡಿ, ಇಲ್ಲಾಂದ್ರೆ SP ಆಫೀಸ್ಗೆ ಹೋಗ್ಬಿಡೋಣ ಅಂತ ಹೇಳ್ತಾರೆ. ನಾವು ಅಲ್ಲಿಗೆ ಬರೋಣ ಅಂತ ಕೇಳ್ತೀವಿ. 60 ಪೇಪರ್ ಸೈನ್ ಮಾಡಿಸಿದ್ದಾರೆ ರಾತ್ರಿ ಪೇಪರ್ ಸರ್ ಒಂದು ಇದ್ರಲ್ಲ ಎಲ್ಲಿ ಟೈಪಿಂಗ್ ಇದೆ ಅಲ್ಲಿ ಟೈಪಿಂಗ್ ಮಾಡಿಸಿ ನೋಡಿದ್ರಿ. ಫಸ್ಟ್ ಟೈಪಿಂಗ್ ಮಾಡಿಬಿಟ್ಟು ಈ ಥರ ಗೋಲ್ಮಾಲ್ ಮಾಡಿದ್ದಾರೆ, ಮೋಸ ಮಾಡ್ತಾ ಇದ್ದಾರೆ, ಈ ಥರ ವಂಚನೆ ಆಗಿದೆ, ಇದು ನ್ಯಾಯಯುತವಾಗಿರೋ ಇಲ್ಲ, ಇವ್ರ ಮೇಲೆನೆ ಒಂದು ನಿಮಿಷ ಇಲ್ಲಿಗೆ ಬಂದ್ಬಿಡಿ ಮೇಡಮ್, ನೀವು ನಾವು ಇಲ್ಲೇ ಧರಣಿ ಕೂರ್ DC ನಂಬರ್ ಇದ್ರೆ ಫೋನ್ ಮಾಡಿ ಚೌಡಮ್ಮ, ಫೋನ್ ಮಾಡಿ ಅವ್ರು ಯಾರು 60 ಜನ SP ಇದಾಗಿಲ್ಲ DC